ಹೊಂದಿ ಆತನ ವಾಕ್ಯಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲು ದೇವರು ಕೃಪೆ ಮಾಡಿರೋದಕ್ಕೋಸ್ಕರ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಸಭಿಕರು ಕೂಡ ನನ್ನ ಒಂದು ವಂದನೆಗಳನ್ನ ತಿಳಿಸುತ್ತಾ ಆ ಈ ಪಾಠವನ್ನ ನಾವು ಮುಂದುವರಿಸೋಣ. ಸಹೋದರರೇ, ಕಳೆದ ಬಾರಿ ನಾವು ನೋಡಿದಂತ ವಿಷಯಗಳನ್ನ ಸ್ವಲ್ಪ ನಮ್ಮ ಗಮನಕ್ಕೆ ತಂದು ಈಗಿರುವಂತ ಪಾಠಕ್ಕೆ ಅದು ಯಾವ ರೀತಿ ಹೊಂದಿಕೋಬೇಕು ಅಥವಾ ಯಾವ ರೀತಿ ಅದು ಸತತವಾಗಿ ಅದು ಕಂಟಿನ್ಯೂ ಆಗತ್ತೆ ಅಂತ ಕೂಡ ನಾವು ನೋಡೋಣ. ಕಳೆದ ಬಾರಿ ನಾವು ನೋಡಿದಾಗ ಸಹೋದರರೇ, ಪೇತ್ರನ ಜೀವಿತದಲ್ಲಿ ಯಾವ ರೀತಿ ಕೊರ್ನೇಲಿಯ ಮನೆತನದಲ್ಲಿ ಸುವಾರ್ತೆಯನ್ನ ಸಾರಿ ಆ ಸುವಾರ್ತೆಯನ್ನ ಸಾರ್ತಾ ಇರುವಾಗ ದೇವರ ಪವಿತ್ರಾತ್ಮನ ಕೃಪೆ ಆ ಮನೆಯವರಿಗೆ ಸಿಕ್ಕಿ ಅಲ್ಲಿ ಯಾವ ರೀತಿ ದೀಕ್ಷಾಸ್ಥಾನದ ಕಾರ್ಯಗಳು ನಡೀತು ಅಂತ ಕೂಡ ನಾವು ನೋಡ್ಕೊ ಬಂದಿದ್ವಿ. ಆ ರೀತಿಯ ಒಂದು ವಿಶೇಷವಾದ ಒಂದು ಪ್ರಾರಂಭ ಅಥವಾ ಅನ್ಯ ಜನರಿಗೆ ದೇವರ ಮಕ್ಕಳಾಗುವ ಒಂದು ಸೌಭಾಗ್ಯ ಇದು ಯಾವಾಗ ಅಲ್ಲಿ ನಡೆಯಿತೋ, ಈಗ ಯೆರೂಸಲೇಮಲ್ಲಿದ್ದ ಅಪೋಸ್ಟ್ಲರು ಇದ್ದಂತ ಅಪೋಸ್ಟ್ಲರು ಈಗ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಥವಾ ಯಾವ ರೀತಿ ಪೇತ್ರನು ಮಾಡಿದಂತ ಈ ಒಂದು ಸತ್ಕಾರ್ಯವು ಸರಿಯಾದದ್ದು ಅಥವಾ ದೇವರ ಚಿತ್ತ ಇತ್ತ ಅಂತ ಪೇತ್ರನನ್ನ ಕರೆದು ಅವರ ಒಂದು ಸಾಕ್ಷಿಯನ್ನ ಕೇಳುವಂತ ಒಂದು ವಿಷಯನ ಕೂಡ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಅದು ಮತ್ತೆ ನೀವು ಅದನ್ನ ಓದಿರ್ತೀರ. ಆ ರೀತಿಯ ಒಂದು ಅಪೋಸ್ಟ್ಲರ ಒಂದು ಐಕ್ಯತೆಯನ್ನ ಮಾಡಿ ಆ ಒಂದು ಮೀಟಿಂಗ್ ಅಲ್ಲಿ ಪೇತ್ರನನ್ನ ವಿಚಾರಿಸುವಾಗ ಪೇತ್ರನು ಪ್ರಾರಂಭದಿಂದ ಆತನಿಗೆ ನಡೆದಂತ ವಿಚಾರಗಳು, ಕೊರ್ನೇಲಿಗೆ ನಡೆದಂತ ವಿಚಾರಗಳು, ಮತ್ತೆ ಕೊರ್ನೇಲಿಯ ಮನೆಯಲ್ಲಿ ಆತನು ಸುವಾರ್ತೆಯನ್ನ ಸಾರುವಾಗ ನಡೆದಂತ ವಿಷಯಗಳು, ಇದೆಲ್ಲಾನು ಸಹೋದರರೇ ಅಲ್ಲಿ ಹಂತ ಹಂತವಾಗಿ ಈ ವಿಷಯಗಳನ್ನ ಕೇಳ್ಕೊ ಬರುವ ಒಂದು ಸನ್ನಿವೇಶವನ್ನ ಕಳೆದ ವಾರದಲ್ಲಿ ನೋಡಿದ್ವಿ. ಸೊ ಆ ರೀತಿಯಲ್ಲಿ ನೋಡಿದಾಗ ಸಹೋದರರೇ, ಪೇತ್ರನು ಕಡೆಗೆ ಅವರು ಸಾಕ್ಷಿಯನ್ನ ಕೊಟ್ಟು ಪವಿತ್ರಾತ್ಮನ ಕೃಪೆ ಅನುಗ್ರಹ ಅನ್ಯ ಜನರಿಗೂ ಅಲ್ಲಿ ಸಿಕ್ತು ಅಂತ ಹೇಳುವಾಗ ಒಂದು ವಿಷಯವನ್ನ ತಿಳಿಸ್ತಾರೆ. ಏನಂದ್ರೆ, ದೇವರ ಸಂಕಲ್ಪವನ್ನ ತಡೆಗಟ್ಟೋದಕ್ಕೆ ಸಾಧ್ಯನ ಅನ್ನೋದನ್ನ ಅಲ್ಲಿ ಕೇಳೋದನ್ನ ನೋಡ್ತೀವಿ. ಸಹೋದರರೇ, ನಮ್ಮ ಮೇಲೆ ಯಾವ ರೀತಿ ಪಂಚಶತಮಾನ ದಿನದಲ್ಲಿ ದೇವರ ಪವಿತ್ರಾತ್ಮನ ಅನುಗ್ರಹ ಸಿಕ್ತೋ, ಅದೇ ರೀತಿಯಲ್ಲಿ ಕೊರ್ನೇಲಿ ಮನೆಯಲ್ಲಿ ಈ ಒಂದು ವಿಷಯ ದೇವರ ಒಂದು ಪವಿತ್ರಾತ್ಮನ ಅನುಗ್ರಹ ಅವ್ರಿಗೂ ಸಿಕ್ತು ಅಂತ ಕೂಡ ನಾವು ನೋಡಿದಾಗ 11ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ಹೇಳ್ತದೆ, ಅಲ್ಲಿ ಕೂಡಿದಂತ ಅಪೋಸ್ಟ್ಲರು ಮತ್ತೆ ಅಲ್ಲಿ ಇದ್ದಂತ ಎಲ್ಲ ಶಿಷ್ಯಂದರು ಈ ಮಾತುಗಳನ್ನ ಕೇಳಿ ಅವರು ದೇವರ ನಾಮವನ್ನ ಅಲ್ಲಿ ಕೊಂಡಾಡಿದ್ರು ಅಂತ ಕೂಡ ನಾವು ವಚನವನ್ನ ನೋಡಿದ್ವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಅಲ್ಲಿ ಪೇತ್ರನ ಮೂಲಕ ಈ ಒಂದು ವಿಷಯ ನಡೆದಾಗ ಇನ್ನೊಂದು ವಿಶೇಷವಾದ ಕಾರ್ಯ ಏನ್ ಅಲ್ಲಿ ಅವರ ಸುತ್ತ ನಡೀತಾ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಪೋಸ್ಟ್ಲರ ಕಾರ್ಯಗಳು 11ನೇ ಅಧ್ಯಾಯ 19ನೇ ವಚನವನ್ನ ನಾವು ಓದೋದಕ್ಕೆ ಕೇಳೋಣ. ಈ ದಿನ ಇಲ್ಲಿಂದ ನಮ್ಮ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ. ಅಪೋಸ್ಟ್ಲರ ಕಾರ್ಯಗಳು 11ನೇ ಅಧ್ಯಾಯ 19ನೇ ವಚನ.
ಕೇಫನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯಹೂದರಿಗೆ ಹೊರತು ಮತ್ಯಾರಿಗೂ ದೇವರ ವಾಕ್ಯವನ್ನು ಹೇಳದೆ ಕೇಫ ಅಂತಿಯೋಕ್ಯಕ್ಕೆ ಪ್ರಾಂತ್ಯಗಳವರೆಗೂ ಸಂಚರಿಸಿದ್ದರು. ಓಕೆ ರೀ. ಸೊ ಇಲ್ಲಿ ಏನು ಒಂದು ಹಿನ್ನೆಲೆಯನ್ನ ಹೇಳ್ತಾರೆ ಅಂದ್ರೆ, ಈ ವಿಷಯಗಳೆಲ್ಲ ನಡೀತಾ ಇರೋದಕ್ಕೆ ಮುಂಚೆನೆ ನಾವು ಒಂದು ವಿಚಾರವನ್ನ ನೋಡಿದ್ವಿ. ಏನಂದ್ರೆ, ಸ್ತೆಫಾನನ ಒಂದು ವಿಷಯವನ್ನ ನೋಡಿದ್ವಿ. ಯಾವ ರೀತಿ ಸ್ತೆಫಾನನ ಅಲ್ಲಿ ಕೊಂದಾಕಿದ್ರು ಅಂತ ನೋಡ್ಬೇಕಾದ್ರೆ, ಆ ಒಂದು ಕಾಲ ಸಮಯದಲ್ಲಿ ನಡೆದ ಘಟನೆಯಿಂದ ಆ ಒಂದು ದೌರ್ಜನ್ಯಕ್ಕೆ ಒಳಗಾಗಿರುವ ಕ್ರೈಸ್ತರು, ವಿಶೇಷವಾಗಿ ಯಹೂದ್ಯ ಕ್ರೈಸ್ತರು ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಇಸ್ರೇಲ್ ಪ್ರಾಂತ್ಯಕ್ಕೆ ಸುತ್ತಮುತ್ತ ಇರುವ ಒಂದು ಪಟ್ಟಣಗಳಿಗೆ ಅವರು ಓಡೋಗಿ ಅಲ್ಲಿ ಅವರ ಜೀವವನ್ನ ಕಾಪಾಡಿಕೊಂಡ್ರು ಅಂತ ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ಸ್ತೆಫಾನನ ಸಮಯದಲ್ಲಿ ಅನೇಕ ಕ್ರೈಸ್ತರಿಗೆ ಹಿಂಸೆ, ಕಿರುಕುಳಗಳು ಇದೆಲ್ಲ ಕೊಟ್ಟು ಅಲ್ಲಿ ಆ ಸಭೆಯು ಚದರಲ್ಪಡ್ತು. ಆ ಸಭೆ ಚದರಲ್ಪಟ್ಟಾಗ ಸಹೋದರರೇ, ಅಲ್ಲಿ ಆ ಸುತ್ತಮುತ್ತಲಿರುವ ಪ್ರಾಂತ್ಯಗಳಿಗೆ ಓಡೋಗಿ ಯಹೂದ್ಯರು ಅಲ್ಲಿ ಯಹೂದ್ಯ ಕ್ರೈಸ್ತರು ಅಲ್ಲಿ ಸೇರಿದ್ರು. ಅಲ್ಲಿ ಸೇರಿದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಸುತ್ತಲೂ ಇದ್ದ ಪಟ್ಟಣಗಳಿಗೆ ಎಲ್ಲ ಅವ್ರು ಓಡೋದ್ರು. ಅಲ್ಲಿರುವ ಯಹೂದ್ಯರಿಗೆ ಮಾತ್ರನೇ ಈ ಸುವಾರ್ತೆಯನ್ನ ಸಾರ್ತಾ ಇದ್ರು ಅಂತ ಆ ವಚನವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ಅಲ್ಲಿ ಬೇರೆ ಯಹೂದ್ಯರಿಗೆ ಮಾತ್ರ ಈ ಸುವಾರ್ತೆ ಅಲ್ಲಿ ಸಾರಲ್ಪಡ್ತು ಅಂತ ಬರೀತಾರೆ ಸಹೋದರರೇ. ಸೊ ಹಾಗಿರುವಾಗ ಇಲ್ಲಿ ನಾವೇನಂತ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 20-21 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 20-21 ವಚನಗಳು. ಅವರಲ್ಲಿ ಕ್ಲುಪ್ತ ದ್ವೀಪದವರು ಕೆಲವರು, ಕುರೇನ್ಯದವರು ಕೆಲವರು ಅಂತಿಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡಲು ಮಾತಾಡಿ ಕರ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ಸರಿ. ಸೊ ನಾವು ನೋಡುವಾಗ ಸಹೋದರರೇ, ಈಗ ಏನಾಯ್ತು ಅಂತ ನೋಡ್ಬೇಕಾದ್ರೆ ಇಲ್ಲಿ ಒಂದು ವಿಶೇಷವಾದ ಒಂದು ವಿಷಯ, ಅಲ್ಲಿ ಪೇತ್ರನ ಮೂಲಕ ಕೊರ್ನೇಲಿಯ ಮನೆಗೆ ಬಂದಂತ ಒಂದು ಸುದ್ದಿಯನ್ನ ನೋಡಿದ್ವಿ. ಯಾವ ರೀತಿ ಸುವಾರ್ತೆ ಅಲ್ಲಿ ಅನ್ಯ ಜನರಿಗೆ ಒಂದು ಕಡೆ, ಅದು ಸೆಸಾರಿಯಾ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದನ್ನ ನೋಡಿದ್ವಿ. ಸೊ ಇನ್ನೊಂದು ಕಡೆ ದೇವರ ಯೋಜನೆಯ ಪ್ರಕಾರ ಆ ಒಂದು ಅನ್ಯ ಜನರ ಒಂದು ಯುಗ ಪ್ರಾರಂಭವಾಗುವ ಜೆಂಟೈಲ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಅನ್ಯ ಜನರ ಸುವಾರ್ತೆಯ ಒಂದು ಯುಗ ಸ್ಟಾರ್ಟ್ ಆಗುವಾಗ ಇನ್ನೊಂದು ಕಡೆ ಏನ್ ನಡೀತಾ ಇತ್ತು ಅಂತ ನೋಡ್ಬೇಕಾದ್ರೆ, ಆ ಸ್ತೆಫಾನನ ಸಮಯದಲ್ಲಿ ಚದುರೋಗಿದ್ದ ಯಹೂದ್ಯ ಕ್ರೈಸ್ತರು ಈಗ ಏನ್ ಮಾಡ್ತಾರಂದ್ರೆ, ಅಲ್ಲಿ ವಚನ ಹೇಳ್ತದೆ, ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಹತ್ರ ಇರುವ ಅಂತ್ಯೋಕ್ಯ ಪಟ್ಟಣಕ್ಕೆ ಅವರು ಬಂದು ಅಲ್ಲಿರುವ ಗ್ರೀಕ್ ಪೀಪಲ್ಗೆ ಅಲ್ಲಿ ಯೇಸು ಕ್ರಿಸ್ತನನ್ನ ಪ್ರಚಾರ ಮಾಡಿದ್ರು ಅಂತ ನೋಡ್ತೀವಿ ಸಹೋದರ. 21 ಕೂಡ ಓದಿ ಸಿಸ್ಟರ್. 21 ತಿಳಿಸಿದರು. ಕರ್ತನ ಹಸ್ತವು ಅವರಿಗೆ ಸಹಾಯವಾದದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಓಕೆ. ಸೊ ಇಲ್ಲಿ ನಡೆದ ವಿಷಯ ಏನಂದ್ರೆ, ಅಲ್ಲಿ ಪ್ರಾರಂಭದಲ್ಲಿ ಆ ಯುಗವು, ಆ ಒಂದು ಜೂವಿಶ್ ಪೀರಿಯಡ್ ಅಲ್ವಾ, ಆ ಯಹೂದ್ಯರ ಒಂದು ಕಾಲ ಅವಧಿ ಮುಗಿತಾ ಇರಂಗೆ, ಅನ್ಯ ಜನರ ಒಂದು ಕಾಲ ಅವಧಿ ಪ್ರಾರಂಭವಾಗ್ತಾ ಇರಂಗೆ ಅಲ್ಲಿ ಏನಾಗ್ತು ಅಂತ ನೋಡ್ಬೇಕಾದ್ರೆ, ಅಲ್ಲಿ ಸ್ತೆಫಾನನ ಸಮಯದಲ್ಲಿ ಓಡೋಗಿ ಚದುರಿದಂತ ಯಹೂದ್ಯ ಕ್ರೈಸ್ತರು ಅಲ್ಲಿ ಬೇರೆ ಯಹೂದ್ಯರಿಗೆ ಮಾತ್ರ ಕ್ರಿಸ್ತನನ್ನ ಪ್ರಚಾರ ಮಾಡ್ತಾ ಇದ್ರು, ಅಥವಾ ಮೆಸ್ಸಾಯನ್ನ ಪ್ರಚಾರ ಮಾಡ್ತಾ ಇದ್ರು. ಅದಾದ ನಂತರ ನಿಧಾನಕ್ಕೆ ದೇವರ ಯೋಜನೆಯ ಪ್ರಕಾರ ಈಗ ಸುವಾರ್ತೆಯು ಅನ್ಯ ಜನರಿಗೆ ಅಲ್ಲಿ ಸಾರಬೇಕು ಅಂದಾಗ, ಅಲ್ಲಿ ಆ ಯಹೂದ್ಯ ಕ್ರೈಸ್ತರು ಈಗ ಅಂತ್ಯೋಕ್ಯ ಪಟ್ಟಣ
ಆ ಸೈಪ್ರಸ್ ಮತ್ತೆ ಸೀರೆ ಎನ್ನುವ ಪಟ್ಟಣಗಳ ಹತ್ರ ಇರುವ ಅಂತ್ಯೋಕ್ಯ ಪಟ್ಟಣಕ್ಕೆ ಬಂದು ಯೇಸು ಕ್ರಿಸ್ತನನ್ನ ಅಲ್ಲಿರುವ ಗ್ರೇಕರಿಗೆ ಅದನ್ನ ಪ್ರಚಾರ ಮಾಡುವಂತ ವಿಷಯವನ್ನ ನಾವು ವಚನದಲ್ಲಿ ಓದ್ತೀವಿ. ಸೊ ಅಲ್ಲಿ ಪ್ರಚಾರ ಅಥವಾ ಅಲ್ಲಿ ಆ ಸುವಾರ್ತೆಯನ್ನ ಸಾರಿದಾಗ ನಾವು ನೋಡ್ತೀವಿ, ದೇವರ ಒಂದು ಹಸ್ತಾಕ್ಷವು ಅಥವಾ ದೇವರ ಒಂದು ನಡುವಿಕೆ ಅವರಲ್ಲಿ ಇದ್ದಿರೋದ್ರಿಂದ ಅನೇಕ ಮಂದಿ ಆ ಒಂದು ಸುವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನ ಕಡೆ ತಿರುಗಿಕೊಂಡರು ಅಂತ ವಚನ ನಮಗೆ ತೋರಿಸುತ್ತೆ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಆ ಒಂದು ವಿಚಾರಗಳನ್ನ ನೋಡುವಾಗ ಸಹೋದರರೇ, ಆ ಒಂದು ಪಟ್ಟಣಗಳಲ್ಲಿ ಅನೇಕರು ಯಹೂದ್ಯ ಕ್ರೈಸ್ತರಾಗಿದ್ರು ಕೂಡ ಅಲ್ಲಿ ಗ್ರೇಕರಿಗೆ ಅಥವಾ ಆ ಗ್ರೀಕ್ಸಿಗೆ ಈ ಒಂದು ಸುವಾರ್ತೆಯನ್ನ ಅವರು ನೀಡ್ತಾ ಇರ್ಲಿಲ್ಲ. ಆದರೆ ಅಲ್ಲಿ ಏನಾಗ್ತು ಅಂತ ನೋಡ್ಬೇಕಾದ್ರೆ ನಿಧಾನಕ್ಕೆ ಇಲ್ಲಿ ಈ ವಿಚಾರಗಳು ನಡೆಯಕ್ಕೆ ಪ್ರಾರಂಭವಾಯಿತು. ಇದನ್ನೇ ನಾವು ನೋಡ್ಬೇಕಾದ್ರೆ ಪೇತ್ರನು ಈ ವಿಷಯವನ್ನ ತಿಳಿಸುವಂತದ್ದಾಗಿದೆ. ಏನು ಅಂದ್ರೆ ಆ ನಾರ್ತ್ ಇಸ್ರೇಲ್ ಅಲ್ಲಿ ಕೂಡ ಈ ಒಂದು ಸುವಾರ್ತೆಯ ಕಾರ್ಯ ಅಲ್ಲಿ ಅನ್ಯ ಜನರಿಗೆ ಕೊಡಲ್ಪಟ್ಟಿದೆ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ಕೊರ್ನೇಲಿಯ ಒಂದು ಮನೆಯಲ್ಲಿ ಆದಂತ ಒಂದು ವಿಷಯಗಳು ಆ ಒಂದು ಅನ್ಯ ಜನರ ಒಂದು ಈ ಒಂದು ಸುವಾರ್ತೆಯನ್ನ ಸ್ವೀಕರಿಸುವ ಮೊಟ್ಟ ಮೊದಲನೆಯ ವ್ಯಕ್ತಿ ಅಂತ ನಾವು ವಚನದಲ್ಲಿ ನೋಡ್ತೀವಿ. ಇದರ ಜೊತೆಯಲ್ಲೇ ಸೈಮಲ್ಟೇನಿಯಸ್ ಆಗಿ ಏನ್ ನೋಡ್ತೀವಿ ಅಂದ್ರೆ ಇನ್ನೊಂದು ಕಡೆ ಅಲ್ಲಿ ನಡೀತಾ ಇರುವಂತ ಒಂದು ವಿಷಯಗಳು ಕೂಡ ನಾವು ನೋಡ್ತೀವಿ ಸಹೋದರರೇ. ಇದನ್ನ ನಾವು ನೋಡ್ಬೇಕಾದ್ರೆ ಯೋಹಾನ 12ನೇ ಅಧ್ಯಾಯ 20-21 ವಚನಗಳನ್ನ ಒಂದ್ಸರಿ ಓದೋಣ. ಯೋಹಾನ 12ನೇ ಅಧ್ಯಾಯ 20 ಮತ್ತು 21 ವಚನಗಳು. ಇದಲ್ಲದೆ ದೇವಾರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಇವರು ಗಲಿಲಾಯದಲ್ಲಿರುವ ಬೆತ್ಸಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ಯೇಸುವನ್ನು ನೋಡಬೇಕೆಂದಿದ್ದೇವೆ ಎಂದು ಅವನನ್ನು ಬೇಡಿಕೊಂಡರು. ನೋಡ್ರಿ, ಇಲ್ಲಿ ಯಾಕೆ ಈ ವಚನವನ್ನ ಓದ್ತೀವಿ ಅಂದ್ರೆ ಯೇಸು ಸ್ವಾಮಿ ಇರುವಾಗ್ಲೇ ಒಂದಷ್ಟು ಗ್ರೇಕರು ಯೇಸು ಸ್ವಾಮಿಯ ಮಾತುಗಳನ್ನ ಕೇಳಬೇಕು ಅಂತ ಅಲ್ಲಿ ಆಸಕ್ತಿಯಿಂದ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ಆಸಕ್ತಿಯಿಂದ ಇರೋರು ಅಲ್ಲಿ ಬಂದು ಫಿಲಿಪ್ಪನ ಹತ್ರ ಏನಂತಾರಂದ್ರೆ, ನಾವು ಈಗ ಯೇಸು ಕ್ರಿಸ್ತನಿಂದ ಆ ಸುವಾರ್ತೆಯನ್ನ ಕೇಳೋದಿಕ್ಕೆ ನಮ್ಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವ ಒಂದು ವಿಷಯವನ್ನ ತಿಳಿಸೋದನ್ನ ನೋಡ್ತೀವಿ. ಸೊ ಇಲ್ಲಿ ಯೇಸು ಸ್ವಾಮಿ ಆ ಒಂದು ಬಯಕೆಗೆ ಅವರು ಆಹ್ವಾನ ಕೊಟ್ರ ಅಥವಾ ಸುವಾರ್ತೆಯನ್ನ ಸಾರಿದ್ರ ಅನ್ನೋದು ನಮ್ಗೆ ಅಲ್ಲಿ ರೆಕಾರ್ಡ್ ಆಗಿಲ್ಲ. ಆದ್ರೆ ನಾವ್ ಏನ್ ನೋಡ್ತೀವಿ ಅಂದ್ರೆ ಆ ಯುಗದ ಪ್ರಾರಂಭದ ಕಾರ್ಯಗಳು ಯಾವ ರೀತಿ ಯೇಸು ಸ್ವಾಮಿ ಇರುವಾಗ್ಲೇ ಅವ್ರಿಗೆ ಏನ್ರಿ ಆ ಒಂದು ಕಾಲ ಸಮಯಕ್ಕೋಸ್ಕರ ದೇವರು ಅವ್ರನ್ನ ಇರಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ನೋಡಿ, ಫಸ್ಟು ಯೆರೂಸಲೇಮಲ್ಲಿ ಇದ್ದ ಅಪೋಸ್ಟ್ಲರು, ಅಲ್ಲಿರುವಂತ ಶಿಷ್ಯಂದರು, ಇವರೆಲ್ಲಾನು ಫಸ್ಟು ಏನಂತ ನೋಡಿದ್ರು ಅಂದ್ರೆ ಸೆಸಾರಿಯಾ ಪಟ್ಟಣದಲ್ಲಿ ಕೊರ್ನೇಲಿಯ ವಿಷಯದಲ್ಲಿ ಆದಂತ ಒಂದು ಘಟನೆಯನ್ನ ಕೇಳಿದ್ರು ಪೇತ್ರನಿಂದ. ಅದಾದ ನಂತರ ಈಗ ಏನಾಗತ್ತೆ ಅಂದ್ರೆ ಅದೇ ಯೆರೂಸಲೇಮಲ್ಲಿ ಇದ್ದ ಅಪೋಸ್ಟ್ಲರು ಇನ್ನೊಂದು ಸುದ್ದಿಯನ್ನ ಕೇಳ್ತಾರೆ. ಏನು ಅಂದ್ರೆ ಸಹೋದರರೇ, ಅಂತ್ಯೋಕ್ಯ ಪಟ್ಟಣದಲ್ಲಿ ಅನೇಕ ಅನ್ಯ ಜನರಾಗಿರುವಂತ ಗ್ರೇಕರು ಅಲ್ಲಿ ಯೇಸು ಸ್ವಾಮಿಯನ್ನ ಸ್ವೀಕರಿಸಿದ್ದಾರೆ ಅನ್ನುವ ಒಂದು ಸುದ್ದಿ ಅಲ್ಲಿ ಏನಾಗತ್ರಿ, ಅಲ್ಲಿ ರೀಚ್ ಆಗತ್ತೆ ಯೆರೂಸಲೇಮ್. ಆವಾಗ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಒಂದು ವಿಶೇಷವಾದ ವ್ಯಕ್ತಿಯನ್ನ ಈಗ ಅಂತ್ಯೋಕ್ಯಗೆ ಕಳಿಸ್ತಾರೆ. ಅದನ್ನ ನಾವು ಅಪೋಸ್ಟ್ಲರ ಕಾರ್ಯಗಳು 11ನೇ ಅಧ್ಯಾಯ 22ರಿಂದ 25 ವಚನಗಳು, 24 ಮಾತ್ರ ಓದಿ. 11ನೇ ಅಧ್ಯಾಯ 22ರಿಂದ 24 ವಚನಗಳು. ಇವರ ವಿಷಯವಾದ
ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಸಭೆಯವರ ಕಿವಿಗೆ ಬಿದ್ದಾಗ ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿದರು. ಅವನು ಒಳ್ಳೆಯವನೂ ಪವಿತ್ರಾತ್ಮ ಭರಿತನೂ ನಂಬಿಕೆಯಿಂದ ತುಂಬಿದವನೂ ಆಗಿದ್ದನು. ಆದ ಕಾರಣ ಅಲ್ಲಿಗೆ ಬಂದ ದೇವರ ಕೃಪಾಕಾರ್ಯಗಳನ್ನು ನೋಡಿದಾಗ ಸಂತೋಷಪಟ್ಟು, ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನಂಬಿಕೆ ಇಡಿರಿ ಎಂದು ಅವರೆಲ್ಲರಿಗೂ ಬುದ್ಧಿ ಹೇಳಿದನು. ಸರಿ. ಸೊ ಇಲ್ಲಿ ನಡೆಯುವಂತ ವಿಷಯ ನೋಡಿ, ಇದೆಲ್ಲ ನಾವು ನೋಡುವಾಗ ಸಹೋದರರೇ, ದೇವರ ಸುವಾರ್ತೆಯ ಕಾರ್ಯಗಳು ಅಥವಾ ದೇವರ ಸಂಕಲ್ಪದ ಪ್ರಕಾರ ಅಲ್ಲಿ ನಡೆಯುವಂತ ವಿಷಯಗಳನ್ನ ನೀವು ನಿಧಾನಕ್ಕೆ ಆಲೈಸಿ ನೋಡಿದ್ರೆ, ಯಾವ ರೀತಿ ದೇವರು ಅವರ ಚಿತ್ತವನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನ ತಲುಪಿಸ್ತಾರೆ ಅನ್ನೋದನ್ನ ಕೂಡ ನಾವು ಈ ಪಾಠಗಳಲ್ಲಿ ನಾವು ದೇವರ ಒಂದು ಆ ಒಂದು ಯೋಜನೆಯ ಬಗ್ಗೆ ಕೂಡ ನಾವು ನಿಧಾನಕ್ಕೆ ನೋಡ್ತಾ ಬರೋದಂತದ್ದಾಗಿದೆ. ಯಾಕೆ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಯಾವಾಗ ಅಂತೋಕ್ಯದಲ್ಲಿ ಕ್ರೈಸ್ತರು ಅಥವಾ ಯೇಸು ಸ್ವಾಮಿಯನ್ನ ಸ್ವೀಕರಿಸುವ ಅನ್ಯ ಜನರು ಅಧಿಕವಾದ್ರು ಅಂತ ಗೊತ್ತಾದಾಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಸಹೋದರರೇ, ಬರ್ನಬ ಅನ್ನುವ ಒಬ್ಬ ವ್ಯಕ್ತಿಯನ್ನ ಅಂತೋಕ್ಯಕ್ಕೆ ಕಳಿಸ್ತಾರೆ. ಸೊ ಏನಕ್ಕೆ ಕಳಿಸ್ತಾರೆ, ಯಾಕೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಯಾಕೆ ಅಂದ್ರೆ ಅಪೋಸ್ಟಲರ ಮೂಲಕ ಈ ಒಂದು ಸುವಾರ್ತೆಯ ಕಾರ್ಯಗಳು ಅಂತೋಕ್ಯಾಗ ಹೋಗಿಲ್ಲ, ಅಥವಾ ಪೇತ್ರನ ಮೂಲಕ ಅಥವಾ ಯಾರೇ ಮೂಲಕ ಈ ಸುವಾರ್ತೆಯ ವಿಷಯ ಅಲ್ಲಿ ಅಂತೋಕ್ಯಾಗ ಹೋಗಿಲ್ಲ. ಯಾರ ಮೂಲಕ ಹೋಯ್ತು ಅಂತ ನೋಡ್ಬೇಕಾದ್ರೆ, ಯಹೂದ್ಯರಿಂದ ಕ್ರೈಸ್ತರಿಂದಲೇ ಈ ಸುವಾರ್ತೆ ಹೋಯ್ತು. ಸೊ ಹಂಗ ಹೋಗಿರುವಾಗ ಈಗ ಏನ್ ಮಾಡ್ತಾರೆ ಅಂದ್ರೆ, ಅವರ ನಂಬಿಕೆ ಸರಿಯಾದ ರೀತಿಯಲ್ಲಿ ಅಥವಾ ಅವರು ಕೇಳಿದಂತ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ಯೇಸು ಸ್ವಾಮಿಯ ಬಗ್ಗೆ ಅವರು ತಿಳ್ಕೋಬೇಕು ಅಂತಾನೆ ಅಲ್ಲಿ ಬರ್ನಬ ಅನ್ನ ಆ ಅಂತೋಕ್ಯಾಗೆ ಕಳಿಸ್ತಾರೆ ಸಹೋದರ. ಯಾಕಂದ್ರೆ ಎಷ್ಟೋ ಸಮಯಗಳಲ್ಲಿ ನಾವು ನೋಡ್ತೀವಿ ಅಲ್ವಾ? ಸೊ ಈಗಿರೋ ಒಂದು ಪರಿಸ್ಥಿತಿಗಳಲ್ಲಿ ಕೂಡ ನೋಡಿದಾಗ ನಾವು ಎಷ್ಟೋ ಜನಕ್ಕೆ ಈ ಒಂದು ಸ್ವಾಮಿಯ ಆ ಸುವಾರ್ತೆಯನ್ನ, ಆ ರಾಜ್ಯವನ್ನ ನಮ್ಗೆ ಸಿಕ್ಕಿ ಆಸಕ್ತಿ ಇರೋರಿಗೆ ನಾವು ಎಲ್ಲೇ ಇರ್ಲಿ ಅದನ್ನ ಹೇಳ್ತೀವಿ. ಆದ್ರೆ ಕೂಡ ಆ ಒಂದು ದೇವರ ಯೋಜನೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿರುವ ಒಂದಷ್ಟು ಸಹೋದರರನ್ನ ದೇವರು ಅದಕ್ಕೋಸ್ಕರನೇ ಅವ್ರನ್ನ ಏನ್ ಮಾಡಿರ್ತಾರೆ, ನೇಮಿಸಿರ್ತಾರೆ. ಅಂಥವ್ರನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಕರ್ಕೊಂಡೋಗಿ ಆ ಸುವಾರ್ತೆಯ ಸಂಪೂರ್ಣತೆಯನ್ನ ಅಲ್ಲಿರುವಂತ ವ್ಯಕ್ತಿಗಳಿಗೆ ತಿಳಿಸ್ತೀವಿ. ಇದೇ ವಿಷಯನ ಅಲ್ಲಿ ಬರ್ನಬಾನ ಕಾರ್ಯದಲ್ಲೂ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಬರ್ನಬಾನ ಕಳಿಸಿದಾಗ ಆ ಒಂದು ಅನ್ಯ ಜನರಿಂದ ಉಂಟಾಗಿರುವ ಆ ಸಭೆಯನ್ನ ಯಾವ ರೀತಿ ಸರಿಯಾದ ಕ್ರಿಸ್ತನ ಹೆಜ್ಜೆಜಾಡಲ್ಲಿ ಮತ್ತೆ ದೇವರ ಸಂಕಲ್ಪದ ಪ್ರಕಾರ ಅವ್ರನ್ನ ಬೆಳೆಸ್ಬೇಕು ಅನ್ನೋದಕ್ಕೆ ಅಪೋಸ್ಟಲರು ಬರ್ನಬಾನ ಕಳಿಸ್ತಾರೆ. ಯಾಕೆ ಅಂದ್ರೆ ಯೋಚನೆ ಮಾಡಿ ಸಹೋದರರೇ, ಬರ್ನಬ ಬಂದು ಒಬ್ಬ ಅಪೋಸ್ತಲ ಆಗಿರ್ಲಿಲ್ಲ, ಆದ್ರೆ ದೇವರಿಗೆ ಯಥಾರ್ಥದ ಹೃದಯವಾಗಿರುವಂತ ವ್ಯಕ್ತಿಯಾಗಿದ್ದ. ಈತನ ಬಗ್ಗೆ ನಾವು ಏನ್ ಮಾಡಿದ್ವಿ, ಪ್ರಾರಂಭದಲ್ಲಿ ಕೂಡ ಅನೇಕ ವಿಷಯಗಳನ್ನ ನಾವು ನೋಡಿದ್ವಿ ಅಲ್ವಾ? ಸೊ ಯಾವ ರೀತಿ ಸಭೆ ಬಂದು ಅಲ್ಲಿ ಒಂದು ಯೆರೂಸಲೇಮಿನಲ್ಲಿ ಸಭೆ ಪ್ರಾರಂಭವಾದಾಗ ಅಲ್ಲಿರುವಂತ ಐಶ್ವರ್ಯವಂತಿರುವ ವ್ಯಕ್ತಿಗಳು ಅವರ ಒಂದು ಆಸ್ತಿಗಳನ್ನ ಮಾರಿ ಅಲ್ಲಿರುವಂತ ಬಡತನದಲ್ಲಿದ್ದಂತ ಕ್ರೈಸ್ತರನ್ನ ಅವರು ಯಾವ ರೀತಿ ಅವರು ನಡೆಸಿದ್ರು, ಆ ಎಲ್ರೂ ಒಂದೇ ಮನಸ್ಥಿತಿಯಲ್ಲಿ ಇದ್ದು ಒಂದೇ ರೀತಿಯಲ್ಲಿ ಭಾವನೆಗಳಿದ್ದು ಆ ಒಂದು ಕ್ರೈಸ್ತರು ಇರಬೇಕು ಅಂತ ನಡೆದಂತ ವ್ಯಕ್ತಿಗಳೇ ಇವರಲ್ಲ. ಅದಕ್ಕೆ ಆತನ ಬಗ್ಗೆ ಹೇಳುವಾಗ 3 ವಿಷಯವನ್ನ ಹೇಳ್ತಾರೆ. ಒಂದು, ಆತನು ಒಳ್ಳೆಯವನು, ಪವಿತ್ರಾತ್ಮದಿಂದ ತುಂಬಿದವನು, ವಿಶ್ವಾಸದಲ್ಲಿ ತುಂಬಾ ಪ್ರಬುದ್ಧನಾಗಿದ್ದವನು ಅಂತ ಹೇಳ್ತಾರೆ ಅಲ್ವಾ? ಸೊ ಈ 3 ವಿಷಯ ಆ ವ್ಯಕ್ತಿಯಲ್ಲಿ ತುಂಬಾ ಮುಖ್ಯವಾಗಿ ಇತ್ತು. ಈ ಒಂದು ಗುಣಗಳು ಇರುವಂತ ವ್ಯಕ್ತಿ ಅಲ್ಲಿ ಪ್ರಾರಂಭವಾಗಿರುವ ಸಭೆಗೆ ತುಂಬಾನೇ ಉಪಯೋಗ ಆಗುವಂತವರಾಗಿರ್ತಾರೆ ಅಂತ ಅಲ್ಲಿ ಏನ್ ಮಾಡ್ತಾರೆ, ಇವ್ರನ್ನ ಕಳಿಸ್ತಾರೆ ಸಹೋದರರೇ. ಈತನ ಮೇಲೆ ಅಪೋಸ್ಟಲರು ಇಟ್ಟಂತ ನಂಬಿಕೆ ಇದು ತುಂಬಾ ಮುಖ್ಯ ಅಲ್ವಾ?
ಅಪೋಸ್ಟ್ಲರು ಆತನ ಮೇಲೆ ಇಟ್ಟಂತ ನಂಬಿಕೆ ಏನು ಅಂದ್ರೆ, ಆ ಅಂತೋಕ್ಯ ಪಟ್ಟಣದಲ್ಲಿ ಆ ಸಭೆಗೆ ಒಂದು ಒಳ್ಳೆಯ ಬುದ್ಧಿಪಾಠಗಳನ್ನ, ದೇವರ ಸಂಕಲ್ಪದ ಸಂಪೂರ್ಣತೆಯನ್ನ ಹೇಳೋದಿಕ್ಕೆ ಈತನೇ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿ ಆತನಿಗೆ ಕಳಿಸ್ತಾರೆ. ಆತನನ್ನ ಕಳಿಸುವಾಗ ಅಲ್ಲಿ ವಚನವನ್ನ ಓದಿ ನೋಡುವಾಗ ನೀವು ಅಲ್ಲಿ ಹೇಳ್ತಾರೆ, ದೇವರ ಕೃಪೆ ಅಲ್ಲಿ ಇರೋದನ್ನ ಬರ್ನಬ ನೋಡಿದ್ರಂತೆ. ಆ ಒಂದು ಅಂತೋಕ್ಯ ಪಟ್ಟಣದಲ್ಲಿ ಅನ್ಯ ಜನರು ಯೇಸು ಸ್ವಾಮಿನ ಸ್ವೀಕಾರ ಮಾಡಿ ಅಲ್ಲಿ ಸಭೆಯಲ್ಲಿ ಬಂದಂತವರ ಒಂದು ಆ ಒಂದು ಐಕ್ಯತೆಯಲ್ಲಿ ಬಂದಿರೋರ ಮಧ್ಯದಲ್ಲಿ ದೇವರ ಕೃಪೆ ಇದೆ ಅಂತ ಬರ್ನಬ ಅಲ್ಲಿ ಗ್ರಹಿಸ್ಕೊಂಡ್ರು. ಸಹೋದರರೇ, ಅದನ್ನ ನೋಡಿ ಅವರು ಕೊಟ್ಟಂತ ಮಾತುಗಳನ್ನ ನೋಡ್ಬೇಕಾದ್ರೆ ಹೇಳ್ತಾರೆ, ದೇವರನ್ನ ನೀವು ಸಂಪೂರ್ಣವಾಗಿ ನೀವು ನಂಬಿ ಆತನನ್ನೇ ನೀವು ಏನ್ ಮಾಡ್ರಿ, ನೀವು ಆತನ ಒಂದು ಒಂದು ಸಂಕಲ್ಪದ ಪ್ರಕಾರ ನೀವು ನಡೀರಿ ಅಂತ ಅಲ್ಲಿ ಉಜ್ಜೇನದ ಒಂದು ಮಾತುಗಳನ್ನ ಮಾತಾಡ್ತಾರೆ. ಆ ಉತ್ತೇಜನ ಕೊಡುವಂತ ಮಾತುಗಳು ಎಷ್ಟು ಮುಖ್ಯವಾಗಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಬರ್ನಬ ಏನು ಒಂದು ಹಿನ್ನೆಲೆಯಲ್ಲಿ ಇದ್ದಾರೆ ಅಂದ್ರೆ, ಒಬ್ಬ ಯಹೂದ್ಯ ಕ್ರೈಸ್ತರಾಗಿ ಕೂಡ ಅವ್ರು ಇದ್ದಾರೆ ಅಂತ ನಮಗ್ ಗೊತ್ತು ಅಲ್ವಾ. ಸೊ ಯಹೂದ್ಯ ಕ್ರೈಸ್ತರಾಗಿದ್ದಾರೆ ಬರ್ನಬ. ಆದ್ರೆ ಈ ಒಂದು ವಿಚಾರಗಳನ್ನ ನೋಡುವಾಗ ಅಲ್ಲಿರುವಂತ ಸಭೆಯನ್ನ ಪ್ರೋತ್ಸಾಹಿಸೋದು ಮಾತ್ರ ಅಲ್ಲ ಸಹೋದರರೇ, ಅಲ್ಲಿ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆ ಸಭೆಗೆ ಅನೇಕ ಅನ್ಯ ಜನರು ಬರ್ತಾ ಇರುವಾಗ ಅಲ್ಲಿ ನಾವು ನೋಡುವಾಗ ಆ ಅಂತೋಕ್ಯ ಪಟ್ಟಣ ತುಂಬಾನೇ ಪ್ರಬಲವಾಗಿ ಹೆಸರುವಾಸಿ ಆಯ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಅನೇಕ ಅನ್ಯ ಜನರು ಕ್ರೈಸ್ತರಾಗಿ ಅವರು ಮಾರ್ಪಡೆಯಾಗಿ ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆಯಕ್ಕೆ ಬಂದ್ರು ಅಂತ ಕೂಡ ನೋಡ್ತೀವಿ. ಸೊ ಈ ಒಂದು ಡೆವಲಪ್ಮೆಂಟ್ಸು, ಈ ಒಂದು ವಿಷಯಗಳನ್ನ ನೋಡಿರುವ ಬರ್ನಬ ಯಾವುದೋ ಒಂದು ವಿಷಯದಲ್ಲಿ ಕೊರತೆ ಇದೆ ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡ್ತಾರೆ. ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ಸೊ ಅಲ್ಲಿ ಅವರು ಬಂದ್ರು, ಅವರು ಒಳ್ಳೆಯ ವ್ಯಕ್ತಿ, ಪವಿತ್ರಾತ್ಮದಿಂದ ತುಂಬಿರುವಂತ ವ್ಯಕ್ತಿ, ವಿಶ್ವಾಸದಲ್ಲಿ ಏನ್ರಿ ತುಂಬಾ ದೀರ್ಘವಾದ ಒಂದು ನಂಬಿಕೆ ಆತನಿತ್ತು. ಇದೆಲ್ಲ ಇದ್ರೂ ಕೂಡ ನೋಡಿ, ಬರ್ನಬ ಇಂದ ಕಲಿಯುವಂತ ವಿಷಯ ನಾವು ಅಲ್ವಾ, ಏನಂದ್ರೆ ಅಪೋಸ್ಟ್ಲರು ನೇಮಕ ಮಾಡಿ ಅವ್ರನ್ನ ಅಂತೋಕ್ಯ ಕಳಿಸ್ತಾರೆ. ಅವ್ರಿಗಿರುವಂತ ಅರಿವು, ದೇವರ ಸಂಕಲ್ಪದ ಅರಿವು, ದೇವರ ಜ್ಞಾನ ಇದೆಲ್ಲ ಹೆಚ್ಚಾಗಿ ಇತ್ತು ಅವ್ರಿಗೆ. ಯಾಕಂದ್ರೆ ಅಂತ ಒಳ್ಳೆಯ ವ್ಯಕ್ತಿ, ಆ ವ್ಯಕ್ತಿ ಕೂಡ ಆತನಲ್ಲಿದ್ದ ಒಂದಷ್ಟು ಕೊರತೆಗಳನ್ನ ಅರ್ಥ ಮಾಡಿಕೊಂಡು ಸಭೆ ಇನ್ನ ಬೆಳಿಬೇಕಾದ್ರೆ ಏನೋ ಒಂದು ವಿಷಯ ಇಲ್ಲಿ ಕೊರತೆಯಾಗಿದೆ ಅಂತೇಳಿ ಒಂದು ನಿರ್ಧಾರ ಮಾಡ್ತಾರೆ. ಇದು ತುಂಬಾ ಮುಖ್ಯ. ನಾವು ಪಾಠವನ್ನ ನೋಡ್ಕೊಂಡು ಹೋಗುವಾಗ ವ್ಯಕ್ತಿಗಳ ಬಗ್ಗೆ ನಾವು ನೋಡುವಾಗ ಇಲ್ಲೂ ಕೂಡ ನಾವು ನೋಡ್ತೀವಿ, ಬರ್ನಬ ಕೂಡ ದೇವರ ಪವಿತ್ರಾತ್ಮನಿಂದ ತುಂಬಿರುವ ವ್ಯಕ್ತಿಯಾಗಿದ್ದು ಕೂಡ ಆ ಸಭೆ ಬೆಳಿಬೇಕಾದ್ರೆ ನಾನು ಇನ್ನೊಂದಷ್ಟು ವಿಷಯಗಳನ್ನ ನಾನು ಮಾಡಬೇಕು. ನಾನೊಬ್ಬನೇ ಇವ್ರನ್ನ ಬೆಳೆಸಕ್ಕೆ ಏನ್ರಿ, ನನ್ನ ವಿಧಾನಗಳು, ನನ್ನ ಮಾತುಗಳು ಇವರಿಗೆ ಒಳ್ಳೇದಾಗಿರ್ಬೋದು, ಆದ್ರೆ ಇನ್ನೂ ಇವರು ಬೆಳಿಬೇಕಾದ್ರೆ ಇನ್ನೊಂದಷ್ಟು ವಿಷಯಗಳನ್ನ ಮಾಡ್ಬೇಕಂತ ಹೇಳಿ 11ನೇ ಅಧ್ಯಾಯ 25ನೇ ವಚನವನ್ನ ನೋಡಿ ಇವರ ಒಂದು ನಿರ್ಧಾರ ಯಾವ ರೀತಿ ಇದೆ ಅಂತ. ಅಪೋಸ್ಟ್ಲರ ಕಾರ್ಯಗಳು 11ನೇ ಅಧ್ಯಾಯ 25ನೇ ವಚನ. ಆಗ ಬಹು ಮಂದಿ ಕರ್ತನಿಗೆ ಸೇರಿಕೊಂಡರು. ತರುವಾಯ ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಷ್ಯಕ್ಕೆ ಹೋಗಿ ಅವನನ್ನು ಕಂಡು ಸರಿ. ಸೊ ಅಲ್ಲಿ ನಾವು ನೋಡುವಾಗ ಈಗ ನಾನು ಹೇಳ್ದಂಗೆ ಬರ್ನಬಾದಲ್ಲಿ ಇದ್ದಂತ ಒಂದು ವಿಶೇಷತೆ ತುಂಬಾ ಸಾಕಾಗಿತ್ತು. ಆ ಒಂದು ಸಭೆಗೆ ಆತನ ಒಂದು ಪ್ರಚಾರ, ಆತನ ಒಂದು ಸುವಾರ್ತೆಯ ಕಾರ್ಯ, ಆತನ ಒಂದು ನಾಲೆಜು, ಆತನಿಗಿಂತ ಪವಿತ್ರಾತ್ಮನ ಒಂದು ನಡುವಿಕೆ ಎಲ್ಲಾನು ಆತನಿಗೆ ಸಾಕಾಗಿತ್ತು. ಆದ್ರೆ ಆತನ ಮನೋಭಾವ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ, ಇನ್ನೂ ಒಳ್ಳೆ ರೀತಿಯಲ್ಲಿ ಈ ಸಭೆ ಬೆಳಿಬೇಕಾದ್ರೆ ಸೌಲನನ್ನ ನಾವು ಕರ್ಕೊಬಂದ್ರೆ
ಈ ಒಂದು ಸಭೆಗೆ ತುಂಬಾ ಒಂದು ಉಪಯೋಗ ಆಗತ್ತೆ ಅಂತ ಹೇಳಿ ನೋಡ್ರಿ. ಈಗ ಅಂತೋಕ್ಯ ಪಟ್ಟಣದಲ್ಲಿ ಇದ್ದಂತ ಬರ್ನಬ ಈಗ ಸೌಲನ್ನ ಹುಡುಕಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ವಾ. ಸೊ ಅಲ್ಲಿ ಸೌಲನ್ನ ಹುಡುಕಕ್ಕೆ ತಾರ್ಸಸ್ಗೆ ಆತನು ಬರ್ತಾನೆ ಅಲ್ವಾ. ಸೊ ತಾರ್ಸಸ್ಗೆ ಬಂದಾಗ ನಾವು ನೋಡ್ತೀವಿ ಸಹೋದರರೇ, ಅಲ್ಲಿ ನಡೆದಂತ ವಿಷಯಗಳನ್ನ ನಾವು ನೋಡಿದಾಗ ಬರ್ನಬಾನ ಒಂದು ತಿಳುವಳಿಕೆಯ ಒಂದು ವಿಚಾರವನ್ನ ನೋಡುವಾಗ ಅವ್ರು ಏನಾಗಿರ್ಲಿಲ್ಲ, ಸೆಲ್ಫಿಶ್ ಆಗಿರ್ಲಿಲ್ಲ. ಆತರ ನಾನೇ ದೊಡ್ಡವನು ಅಂತ ಅನ್ಕೊಂಡಿಲ್ಲ, ನಾನೇ ದೇವರ ಸಂಕಲ್ಪವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋನು ಅಂತ ಆತನಲ್ಲಿ ಹೆಮ್ಮೆ ಪಡುವಂತ ವಿಷಯಗಳು ಆತನು ತೋರಿಸ್ಕೊಂಡಿಲ್ಲ. ಆತನನ್ನೇ ತಗ್ಗಿಸಿ ತನಗಿಂತ ಶ್ರೇಷ್ಠನಾಗಿರುವಂತ ಸೌಲನು ಅಂತ ಆತನ ಮನಸ್ಸಲ್ಲಿ ಭಾವನೆ ಬಂದು ಸೌಲನನ್ನ ಹುಡುಕಿದ. ಯೋಚನೆ ಮಾಡಿ ಸಹೋದರರೇ, ಈ ಒಂದು ನಿರ್ಧಾರ ನಾವು ಸ್ವಲ್ಪ ಗಮನ ಕೊಟ್ಟು ನೋಡುವಾಗ, ಒಂದು ವೇಳೆ ಬರ್ನಬ ಈ ಒಂದು ಸೌಲನನ್ನ ಹುಡುಕದೆ ಇದ್ದಿದ್ರೆ, ಒಂದು ವೇಳೆ ಸೌಲನು ಈ ಸುವಾರ್ತೆಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಭೆಗೆ ಉಪಯೋಗ ಆಗಿರ್ತಾರಾ ಅನ್ನೋದನ್ನ ಕೂಡ ನಾವು ಪ್ರಶ್ನಿಸ್ಕೋಬಹುದು. ಯಾಕಂದ್ರೆ ಸೌಲನು ಅಲ್ಲಿ ಆತನಿಗೆ ಬಂದಂತ ಸಂಕಷ್ಟಗಳು, ಆತನಿಗೆ ಬಂದಂತ ವಿರೋಧಗಳನ್ನ ಅಲ್ಲಿ ಬಂದಂತ ಒಂದು ಕಾರ್ಯಕ್ಕೋಸ್ಕರನೇ ಪೌಲನ ಏನ್ ಮಾಡ್ತಾರೆ ಅಂದ್ರೆ, ಆತನ ಸ್ವಂತ ಊರಾದ ಪಟ್ಟಣವಾದ ತಾರ್ಸಸ್ಗೆ ಕಳಿಸ್ಬಿಡ್ತಾರೆ. ಸೊ ಅಲ್ಲಿ ಅವರು ತುಂಬಾನೇ ಸೇಫ್ ಆಗಿ ಇರ್ಲಿ ಅಂತ ಕಳಿಸ್ತಾರೆ. ಅಂತ ಸಮಯದಲ್ಲಿ ಬರ್ನಬ ಈ ಒಂದು ನಿರ್ಧಾರವನ್ನ ತಗೊಳ್ಳೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳನ್ನ ನೋಡುವಾಗ ಸಹೋದರರೇ, ಬರ್ನಬ ಆತನು ಯಹೂದ್ಯರ ಒಂದು ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ಅನ್ಯ ಜನರಿಗೆ ಕೊಡುವಂತ ಸುವಾರ್ತೆಯ ವಿಷಯಗಳು ಯಾವ ರೀತಿಯಲ್ಲಿ ಅದನ್ನ ಕೊಡಬೇಕು ಅನ್ನೋದನ್ನ ಸ್ವಲ್ಪ ಏನ್ ಮಾಡಿದ್ರಿ, ಯೋಚನೆ ಮಾಡಿದ್ರು. ಅದರಿಂದಾನೇ ಅಲ್ಲಿ ಬರ್ನಬಾನ ವಿಷಯದಲ್ಲಿ ನೋಡುವಾಗ ಸಹೋದರರೇ, ಅಲ್ಲಿ ನಡೆಯುವಂತ ಕಾರ್ಯಗಳನ್ನ ನೋಡುವಾಗ ಅಲ್ಲಿ ಬರ್ನಬ ಯಾವ ರೀತಿ ಒಂದು ಓಪನ್ ಮೈಂಡೆಡ್ ಅಲ್ಲಿ ಆ ಸಭೆಗೆ ಬೆಳವಣಿಗೆಗೆ ಏನ್ ಬೇಕೋ ಅದರ ಮೇಲೆ ಗಮನ ಇಟ್ರು. ಇದೇ ತುಂಬಾ ಮುಖ್ಯ. ತನ್ನ ಬಗ್ಗೆ, ತನ್ನ ಒಂದು ಜ್ಞಾನದ ಬಗ್ಗೆ, ತನ್ನ ಒಂದು ಅರಿವಿನ ಬಗ್ಗೆ, ಮತ್ತೆ ಸಭೆಯನ್ನ ನಾನೇ ನಡ್ಸಕ್ಕೆ ಸಾಧ್ಯ, ಸಭೆಯನ್ನ ನಾನೇ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಈ ರೀತಿಯ ಒಂದು ನ್ಯಾರೋ ಮೈಂಡೆಡ್ ಅಲ್ಲಿ ಬರ್ನಬ ಹೋಗಿಲ್ಲ. ಬದಲಾಗಿ ಅವರು ತುಂಬಾ ಓಪನ್ ಮೈಂಡೆಡ್ ಆಗಿ ಸಭೆಗೆ ಬೆಳವಣಿಗೆಗೆ ಏನ್ ಬೇಕೋ ಅದನ್ನ ಏನ್ ಮಾಡಿದ್ರಿ, ಯೋಚನೆ ಮಾಡಿದಂತ ವಿಷಯ. ಸೊ ಹಂಗಿರುವಾಗ ಸಹೋದರರೇ, ಈ ಬರ್ನಬ ಯಾರು ಅಂತ ನೋಡ್ಬೇಕಾದ್ರೆ ಇಲ್ಲಿ ಹಿಸ್ಟ್ರಿ ನಮಗೆ ಏನ್ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ಅಪೋಸ್ಟಲರ ಕಾರ್ಯಗಳು 4ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ಓದೋಣ. ಇದಾಗ್ಲೇ ಓದಿದ್ದೀವಿ, ಸ್ವಲ್ಪ ಈ ಒಂದು ದಿನದ ಪಾಠಕ್ಕೆ ಇದು ಯೂಸ್ ಆಗತ್ತೆ. ಅಪೋಸ್ಟಲರ ಕಾರ್ಯಗಳು 4ನೇ ಅಧ್ಯಾಯ 36ನೇ ವಚನ. ಈ ಪ್ರಕಾರ ಮಾಡಿದವರೊಳಗೆ ಲುಟ್ಟದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಸ್ತೆಫನನೊಬ್ಬನು ಅವನಿಗೆ ಅಪೊಸ್ತಲನು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಓಕೆ ಸರ್. ಸೊ ಇಲ್ಲೇ ಬರ್ನಬನ ಒಂದು ಇಂಟ್ರಡಕ್ಷನ್ ಆಗತ್ತೆ. ನಮ್ಗೆ ಅಪೋಸ್ಟಲರ ಕಾರ್ಯಗಳಲ್ಲಿ ಬರ್ನಬನ ಇಂಟ್ರಡಕ್ಷನ್ ಇಲ್ಲೇ ಆಗತ್ತೆ, ಅದನ್ನ ನೋಡ್ತೀವಿ. ಸೊ ಅಲ್ಲಿ ಹೇಳುವಾಗ ಆ ಸೈಪ್ರಸ್ ಪಟ್ಟಣದ ಒಬ್ಬ ಏನಾಗಿದಂತೆ ಲೇವಿ ಆಗಿದ್ರು ಅಂತ ಹೇಳ್ತಾರೆ. ಸೊ ಇವರಿಗೆ ಯಹೂದ್ಯರ ಒಂದು ಬ್ಯಾಕ್ ಗ್ರೌಂಡ್ ಇತ್ತು. ಇವ್ರು ಯಾರು ಅಂತ ಇನ್ನ ಸ್ವಲ್ಪ ಸ್ಪಷ್ಟ ಹೆಂಗ್ ಮಾಡ್ತಾರೆ ಅಂದ್ರೆ, ಮಾರ್ಕನ ಒಬ್ಬ ಒಂದು ರಿಲೇಷನ್ ಆಗಿದ್ರು ಅಂತ ಬರ್ತಾರೆ. ಮಾರ್ಕ್ ಇದಾರಲ್ಲ, ಮಾರ್ಕ್ ಸುವಾರ್ತೆ ಓದ್ತೀವಲ್ಲ, ಆ ಮಾರ್ಕನ ಅಂಕಲ್ ಆಗಿದ್ರು ಇವರು ಅಂತ ಕೂಡ ಬರೀತಾರೆ ಸಹೋದರರೇ. ಇವರು ತುಂಬಾ ಒಂದು ಐಶ್ವರ್ಯವಂತರಾಗಿದ್ರು ಅಂತ ಕೂಡ ಬರೀತಾರೆ ಸಹೋದರರೇ.
ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಇಲ್ಲಿ ಇಲ್ಲಿ ಈ ಒಂದು ವಿಷಯಗಳನ್ನ ನೋಡುವಾಗ ಪೌಲನು ಆತನು ಮಾನಸಾಂತರ ಹೊಂದಿರುವ ವಿಷಯ, ಪೌಲನ ಪರಿವರ್ತನೆಯ ವಿಷಯವನ್ನ ಅಲ್ಲಿರುವಂತ ಅಪೋಸ್ಲರು ಮತ್ತೆ ಅಲ್ಲಿರುವಂತ ಯಹೂದ್ಯ ಕ್ರೈಸ್ತರು ಆತನನ್ನ ಸಂಪೂರ್ಣವಾಗಿ ನಂಬದೆ ಆತನ ಮೇಲೆ ಒಂದು ಡೌಟ್ ಯಾವಾಗ್ಲೂ ಇತ್ತು. ಯಾರ ಮೇಲೆ? ಸೌಲನ ಮೇಲೆ. ಪೌಲ್ ಕನ್ವರ್ಟ್ ಆದ್ರಲ್ಲ, ಅವರು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಲ್ಲ. ಆದರೆ ಬರ್ನಬ ಆತನನ್ನ ಸಂಪೂರ್ಣವಾಗಿ ನಂಬಿ ಅವನು ನಿಜವಾಗ್ಲೂ ಯೇಸು ಸ್ವಾಮಿಯ ಒಂದು ಒಂದು ಬೆಳಕಲ್ಲಿ ಆತನು ಜ್ಞಾನವನ್ನ ಪಡ್ಕೊಂಡು ಕ್ರೈಸ್ತರಿಗೋಸ್ಕರ ಅವನು ದೇವರಿಂದ ಆರಿಸ್ಕೊಂಡಿರುವ ವ್ಯಕ್ತಿ ಅಂತ ಬರ್ನಬ ನಂಬಿ ಆತನನ್ನ ಏನ್ ಮಾಡ್ತಾರಂತೆ, ಆತನನ್ನ ಆ ಅಂತೋಕ್ಯ ಪಟ್ಟಣಕ್ಕೆ ಕರ್ಕೊಬರುವ ಒಂದು ವಿಷಯವನ್ನ ನಾವು ನೋಡ್ತೀವಿ. ಸಹೋದರರೇ, ಅಪೋಸ್ಲರ ಕಾರ್ಯಗಳು 9ನೇ ಅಧ್ಯಾಯ 27ನೇ ವಚನ. ಅಪೋಸ್ಲರ ಕಾರ್ಯಗಳು 9ನೇ ಅಧ್ಯಾಯ 27ನೇ ವಚನ. ಅಪೋಸ್ಲರ ಕಾರ್ಯಗಳು 9:27. ಆದರೆ ಬಾರ್ನಬನು ಅವನನ್ನು ಕೈಹಿಡಿದು ಅಪೊಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ, ಅವನು ದಾರಿಯಲ್ಲಿ ಕರ್ತನನ್ನು ಕಂಡದ್ದನ್ನು, ಕರ್ತನು ಅವನ ಸಂಗಡ ಮಾತಾಡಿದ್ದನ್ನು, ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದ್ದನು. ನೋಡ್ರಿ ಸಹೋದರರೇ, ಬರ್ನಬನ ಒಂದು ವಿಶೇಷವಾದ ಒಂದು ಗುಣ ನೋಡ್ಬೇಕಾದ್ರೆ, ಇದೇ ಸೌಲನು ಪೌಲಾದಾಗ ಅವರು ದಮಸ್ಕೋ ಪಟ್ಟಣದಲ್ಲಿ ಅನುಭವಿಸಿದಂತ ಅನುಭವಗಳು, ಯಾವ ರೀತಿ ದೇವರು ಆತನನ್ನ ಸ್ವೀಕಾರ ಮಾಡಿದ್ದಾರೆ, ಆತನನ್ನ ಅನ್ಯ ಜನರಿಗೋಸ್ಕರ ಒಂದು ಸಾಕ್ಷಿಯಾರುವ ವ್ಯಕ್ತಿಯಾಗಿ ಅವರು ದೇವರು ಸಂಕಲ್ಪ ಇದೆ ಅಂತ ಹೇಳಿ ಆತನನ್ನ ಅಲ್ಲಿ ಯೆರೂಸಲೇಮಲ್ಲಿದ್ದ ಅಪೋಸ್ಲರಿಗೆ ಇಂಟ್ರೊಡ್ಯೂಸ್ ಮಾಡಿ, ಅಪೋಸ್ಲರೆಲ್ಲ ಭಯ ಹೊಂದಿದ್ರು, ಅಲ್ಲಿರುವಂತ ಶಿಷ್ಯಂದರೆಲ್ಲ ಭಯ ಹೊಂದಿದ್ರು. ಆದ್ರೆ ಬರ್ನಬ ಧೈರ್ಯವಾಗಿ ಪೌಲನ್ನ ಅಲ್ಲಿ ಯೆರೂಸಲೇಮಿಗೆ ಬಂದು ಏನ್ರಿ ಆತನ ಸಾಕ್ಷಿಯನ್ನ ಕೊಡ್ತಾರೆ. ಅದೇ ಬರ್ನಬ ಪೌಲನನ್ನ ಈಗ ಮತ್ತೆ ತಾರ್ಸಸ್ ಅಲ್ಲಿ ಆತನು ಏನ್ರಿ ಅವನ ಜೀವವನ್ನ ಕಾಪಾಡೋದಕ್ಕೆ ಅವ್ರನ್ನ ತಾರ್ಸಸ್ಗೆ ಕಳಿಸ್ಬಿಡ್ತಾರೆ. ಆದ್ರೆ ಅಲ್ಲಿಂದ ಈಗ ಬರ್ನಬ ಮತ್ತೆ ಏನ್ ಮಾಡ್ತಾರೆ, ಆತನನ್ನ ಕರೆತರೋದನ್ನ ಈ ಒಂದು ವಿಷಯವನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳು ಯಾಕೆ ತಂದ್ರು ಅಂದ್ರೆ, ಅನ್ಯ ಜನರಿಗೆ ಯಾವ ರೀತಿಯ ಸುವಾರ್ತೆಯನ್ನ, ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನ ಸಾರ್ಬೇಕು ಅನ್ನೋದನ್ನ ಸೌಲಿಗೆ ಇದು ಸಾಧ್ಯ ಆಗತ್ತೆ. ಯಾಕಂದ್ರೆ ದೇವರು ಅಲ್ಲಿ ವಿಷಯಗಳನ್ನ ನೋಡುವಾಗ ಅಲ್ಲಿ ಅಲ್ಲಿ ಸೌಲನನ್ನ ದೇವರು ಯಾವಾಗ ಕಾಪಾಡಿ ಆತನ ಕಣ್ಣುಗಳನ್ನ ಸರಿಪಡಿಸಕ್ಕೆ ಅಲ್ಲಿ ವ್ಯಕ್ತಿಯನ್ನ ಯೂಸ್ ಮಾಡಿದ್ರಲ್ಲ, ಆ ವ್ಯಕ್ತಿ ದೇವ್ರನ್ನ ಒಂದು ಪ್ರಶ್ನೆ ಹಾಕಿದಾಗ ಈ ಒಂದು ಸೌಲನು ಎಲ್ರನ್ನೂ ಸಾಯಿಸುವ ಒಂದು ವ್ಯಕ್ತಿಯಾಗಿದ್ದಾನೆ, ಹೆಂಗೆ ದೇವರು ನಾನು ಈತನ ಮನೆಗೆ ಹೋಗ್ಲಿ ಅಂತ ಹೇಳುವಾಗ ದೇವರು ದೂತನ ಮೂಲಕ ಒಂದು ವಿಷಯವನ್ನ ಹೇಳ್ತಾರೆ. ಇದು ನನ್ನ ಸಂಕಲ್ಪ, ಈತನು ಅನೇಕ ಬಾಧೆಗಳನ್ನ ಹೊಂದೋದಿಕ್ಕೆ ಮತ್ತೆ ಅನ್ಯ ಜನರಿಗೆ ಸುವಾರ್ತೆಯನ್ನ ಸಾರೋದಿಕ್ಕೆ ಈತನನ್ನ ನಾನು ಅತಿ ಹೆಚ್ಚಾಗಿ ಬಳಸ್ಕೋತೀನಿ ಅಂತ ಒಂದು ವಿಷಯವನ್ನ ಹೇಳ್ತಾರೆ. ಈ ವಿಷಯವನ್ನ ಒಂದು ವೇಳೆ ಆ ವ್ಯಕ್ತಿ ಸಭೆ ಅಥವಾ ಅಪೋಸ್ಲರ ಬಳಿಗೆ ಈ ಒಂದು ವಿಚಾರವನ್ನ ಹೇಳಿರ್ಬೇಕು. ಆ ವಿಚಾರವನ್ನ ಬರ್ನಬ ತಿಳ್ಕೊಂಡಿರ್ಬೇಕು. ಆ ಬರ್ನಬ ಈಗ ದೇವರೇ ಆತನ ಸಂಕಲ್ಪದಲ್ಲಿ ಪೌಲನನ್ನ ಈ ರೀತಿ ಅವ್ರನ್ನ ಉಪಯೋಗಿಸ್ಕೋತಾರೆ ಅಂತ ಹೇಳುವಾಗ ಆತನನ್ನ ಕರ್ಕೊ ಬಂದ್ರೆ ಅನ್ಯ ಜನರಿಗೆ ಸುವಾರ್ತೆ ದೇವರ ಪವಿತ್ರಾತ್ಮನ ಅನುಗ್ರಹದಿಂದ ಸರಿಯಾದ ರೀತಿಯಲ್ಲಿ ಅದು ಸೇರ್ತದೆ ಅನ್ನುವ ಒಂದು ನಿರ್ಧಾರವನ್ನ ತಗೋತಾರೆ. ಸಹೋದರರೇ, ಯೋಚನೆ ಮಾಡಿ ಈ ವಿಷಯಗಳನ್ನ. ಸೊ ಆ ರೀತಿ ಇರುವಾಗ ಇಲ್ಲಿ ನಾವು ನೋಡಿದ್ವಿ ಯಾವ ರೀತಿ ತಾರ್ಸಸ್ ಇಂದ ಈಗ ಅಪೊಸ್ತಲರನ್ನ ಕರ್ಕೊ ಬರ್ತಾರೆ. 11ನೇ ಅಧ್ಯಾಯ 26ನೇ ವಚನ ಓದ. 11ನೇ ಅಧ್ಯಾಯ 26ನೇ ವಚನ. ಆಮೇಲೆ ಅವರು ಪೂರ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು
ಬಹು ಜನರಿಗೆ ಉಪದೇಶ ಮಾಡಿದ್ದರು. ಅಂತ್ಯೋಕ್ಯದಲ್ಲಿಯೂ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಸರಿ. ಸೊ ಈಗ ಬರ್ನಬನ ಒಂದು ಇನಿಷಿಯೇಟಿವ್ ನೋಡಿ, ಬರ್ನಬ ಮಾಡದಂತ ನಿರ್ಧಾರಗಳನ್ನ ನೋಡಿ, ಪೌಲನನ್ನ ಕರ್ಕೊಬಂದು ಅಲ್ಲಿ 1 ವರ್ಷ ಕಾಲ ಅಲ್ಲಿ ದೇವರ ಸಂಕಲ್ಪವನ್ನ ಅಲ್ಲಿ ಸಂಪೂರ್ಣವಾಗಿ ಆ ಒಂದು ಅನ್ಯ ಜನರು ಅಥವಾ ಗ್ರೇಕ ಕ್ರೈಸ್ತರು, ಅವರಿಗೆ ಹಿನ್ನೆಲೆ ಗೊತ್ತಿರಲಿಲ್ಲ, ಯೇಸು ಸ್ವಾಮಿಯ ಬಗ್ಗೆ ಹಿನ್ನೆಲೆ ಗೊತ್ತಿಲ್ಲ ಅವರಿಗೆ, ಅಥವಾ ದೇವರ ಸಂಕಲ್ಪವೂ ಗೊತ್ತಿರಲಿಲ್ಲ, ಅಥವಾ ಯಹೂದ್ಯರಿಗಿಂತ ಇದ್ದಂತ ನಂಬಿಕೆ ಅವ್ರಿಗೆ ಗೊತ್ತಿರಲಿಲ್ಲ. ಸಂಪೂರ್ಣವಾಗಿ ಅನ್ಯ ದೇವರುಗಳನ್ನ ಸೇವಿಸಿ ದೇವರೇ ಇಲ್ಲದೆ ಇರುವಂತ ಪರಿಸ್ಥಿತಿ, ಪಾಪದಲ್ಲಿ ಮುಳುಗೋಗಿರುವ ಪರಿಸ್ಥಿತಿಯಲ್ಲಿ ಇದ್ದ ಅನ್ಯ ಜನರಿಗೆ ಈಗ ಒಂದು ಅಡಿಪಾಯವನ್ನ ಹಾಕುವ ಒಂದು ವಿಷಯ ಅಲ್ವಾ, ಒಂದು ಫೌಂಡೇಶನ್ ನ ಕೊಡ್ಬೇಕು. ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಬಿಟ್ರು, ಅವರೇ ನಮಗೆ ನಮ್ಮ ಪಾಪಗಳನ್ನ ಏನ್ರಿ ವಿಮುಕ್ತಿ ಮಾಡೋದಕ್ಕೆ ಅವರಿಂದ ಸಾಧ್ಯ ಅಂತ ಅವರು ಸ್ವೀಕಾರ ಮಾಡಿದ್ರು. ಆದರೆ ಫೌಂಡೇಶನ್ ಬೇಕಾಗಿತ್ತು ಅವರಿಗೆ. ಅವರು ಕ್ರೈಸ್ತರಾಗಿ ಸಂಪೂರ್ಣವಾಗಿ ನೆಲೆಗೊಳ್ಳೋದಕ್ಕೆ ಅವರಿಗೆ ಅತಿ ಮುಖ್ಯವಾಗಿ ಒಂದು ಫೌಂಡೇಶನ್ ಬೇಕಾಗಿತ್ತು. ಆ ಫೌಂಡೇಶನ್ನೇ ಅಪೋಸಲ್ ಪೌಲ್ ಮೂಲಕ ಅಪೋಸಲ್ ಪೌಲ್ ಮೂಲಕ ಅಲ್ಲಿ ಆ ಒಂದು ಅಂತೋಕ್ಯದಲ್ಲಿದ್ದ ಅನ್ಯ ಜನರಿಗೆ 1 ವರ್ಷ ಕಾಲ ಅವರು ಏನ್ ಮಾಡಿದ್ರಂತೆ, ಸತತವಾಗಿ ದೇವರ ಸಂಕಲ್ಪವನ್ನ ತಿಳಿಸಿದ್ರು. ಆ ತಿಳಿಸಿರೋದಕ್ಕೆ ಒಂದು ಫಲಿತಾಂಶ ಅಥವಾ ರಿಸಲ್ಟ್ ಏನಂದ್ರೆ, ಆ ಅಂತೋಕ್ಯದಲ್ಲೇ ಮೊಟ್ಟ ಮೊದಲನಾಗಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ವ್ಯಕ್ತಿಗಳಿಗೆ ಕ್ರೈಸ್ತರು ಅಂತ ಹೆಸರು ಬಂತು ಅಂತ ನಮಗೆ ಸತ್ಯವೇದದಲ್ಲಿ ರೆಕಾರ್ಡ್ ಆಗಿದೆ. ಯೋಚನೆ ಮಾಡಿ, ಈ ದಿನ ಕೂಡ ನಾವು ಕೂಡ ಅನ್ಯ ಜನರಾಗಿ ಈ ಒಂದು ದೇವರ ಸಂಕಲ್ಪದಲ್ಲಿ ದೇವರ ಮಕ್ಕಳಾಗಿ ದೇವರು ಪರಿಗಣಿಸೋದಿಕ್ಕೆ ನಮಗೂ ಒಂದು ಕೃಪೆಯನ್ನ ಕೊಟ್ಟಿದ್ದಾರೆ. ನಾವು ಕೂಡ ಕ್ರೈಸ್ತರು ಅಂತ ನಮ್ಮನ್ನೇ ನಾವೇನ್ ಮಾಡ್ಕೋತೀವಿ, ನಮ್ಮನ್ನೇ ನಾವು ಕರಿತೀವಿ. ಆ ರೀತಿ ಇರುವಾಗ ಸಹೋದರರೇ, ಆ ರೀತಿ ಇರುವಾಗ ಆ ಒಂದು ಕ್ರೈಸ್ತರು ಅನ್ನುವ ಹೆಸರು ಎಲ್ಲಿ ಪ್ರಾರಂಭವಾಯ್ತು ಅಂತ ನೋಡ್ಬೇಕಾದ್ರೆ ಈ ಅಂತೋಕ್ಯ ಪಟ್ಟಣದಲ್ಲಿ. ಇದಾಗೋದಿಕ್ಕೆ ಅಲ್ಲಿ ಕಾರಣಗಳೇನು ಅಂತ ನೋಡ್ಬೇಕಾದ್ರೆ, ಮೊಟ್ಟ ಮೊದಲನೆಯದಾಗಿ ಬರ್ನಬಾಗೆ ಇದ್ದಂತ ಯಥಾರ್ಥವಾದ ಮನಸ್ಸು. ನಾನು ಅನ್ನೋದು ಬಿಟ್ಟು ಸಭೆ ಅನ್ನೋದನ್ನ ಅವರು ಪ್ರಾಮುಖ್ಯತೆ ಕೊಟ್ಟು, ಆ ಸಭೆಯ ಬೆಳವಣಿಗೆಗೆ ಯಾರು ಬೇಕು, ಯಾರಿಂದ ಸಾಧ್ಯ ಅನ್ನೋದನ್ನ ಅಲ್ಲಿ ವಿಶೇಷವಾಗಿ ಯೋಚನೆ ಮಾಡಿ, ತನಗಿಂತ ಶ್ರೇಷ್ಠನಾಗಿರುವಂತ ಪೌಲನು ಇದಕ್ಕೆ ಸಾಧ್ಯ ಅಂತ ಹೇಳಿ ಪೌಲನನ್ನ ಕರ್ಕೊಬಂದು ಅಲ್ಲಿ ಕೊಡುವಂತ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಒಂದೊಂದು ವಿಷಯ ಕೂಡ ಅಲ್ಲಿ ಏನಂತ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ ಯೋಚನೆ ಮಾಡಿ. ಯೂದಯದಲ್ಲಿ ಯೆರೂಸಲೇಮ್ ಇತ್ತು, ಯೆರೂಸಲೇಮಲ್ಲೇ ಅಪೋಸ್ಟಲರಿದ್ರು, ಅಲ್ಲೇ ಅನೇಕ ಮಂದಿ ಶಿಷ್ಯರಿದ್ರು, ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದವರು. ಇಲ್ಲೆಲ್ಲ ಈ ಒಂದು ವಿಷಯಗಳು ಇಷ್ಟು ಪ್ರಬಲವಾಗಿದ್ರು ಕೂಡ ಅಂತೋಕ್ಯದಲ್ಲೇ ಕ್ರೈಸ್ತರು ಅನ್ನುವ ಹೆಸರು ಅಲ್ಲಿ ಪ್ರಾರಂಭವಾಯಿತು ಅಂತ ನೋಡ್ಬೇಕಾದ್ರೆ ಇಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ದೇವರ ಸಂಕಲ್ಪವು ಯಾವ ರೀತಿ ಅಲ್ಲಿ ಮುಖ್ಯವಾಗಿತ್ತು. ಅಲ್ಲಿ ಯೆರೂಸಲೇಮಲ್ಲೇ ಆ ಹೆಸರು ಬರಬೇಕು ಅಂತ ದೇವರ ಸಂಕಲ್ಪ ಇಲ್ಲ. ಅನ್ಯ ಜನರು ಯಾವಾಗ ಸುವಾರ್ತೆಯನ್ನ ಕೇಳಿ ಆ ಒಂದು ಸುವಾರ್ತೆಯ ಯುಗ ಪ್ರಾರಂಭವಾಗುವಾಗ ಆ ಅನ್ಯರ ಜನರಲ್ಲಿ ಅಂತೋಕ್ಯ ಪಟ್ಟಣದಲ್ಲಿ ಯಾವ ರೀತಿ ಅನೇಕ ಮಂದಿ ಅನ್ಯ ಜನರು ಆ ದೇವರ ಸುವಾರ್ತೆಯನ್ನ ಕೇಳಿ, ಅಲ್ಲಿ ವಚನ ಹೇಳ್ತದೆ ಅನೇಕ ಮಂದಿ ಅಲ್ವಾ, ಕೊರ್ನೇಲಿಯ ಮನೆಯಲ್ಲಿ ಇದ್ದದಕ್ಕಿಂತ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅಲ್ಲಿ ಏನ್ ಮಾಡಿದ್ರಂತೆ, ಕ್ರೈಸ್ತರು ಅಲ್ಲಿ ಕನ್ವರ್ಟ್ ಆದ್ರು. ಯಾಕೆ ಅಂದ್ರೆ ಅಲ್ಲಿ ಕೊಟ್ಟಂತ ಸುವಾರ್ತೆಯ ವಿಷಯಗಳು, ಅಲ್ಲಿ ದೇವರ ಸಂಕಲ್ಪವನ್ನ ಕೊಟ್ಟಂತ ಪೌಲನು. ಸೊ ಆ ಪೌಲನ ಮೂಲಕ ದೇವರು
ಆ ಅನ್ಯ ಜನರಿಗೆ ಒಂದು ಸಾಕ್ಷಿಯಾಗಿ ನಾನು ಈತನನ್ನ ನಿಲ್ಲಿಸ್ತೀನಿ ಅಂತ ಹೇಳುವ ಒಂದು ಪ್ರವಾದನೆ ಅಲ್ಲಿ ಸಂಪೂರ್ಣ ಆಯಿತು ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರರೇ. ಸೊ ಇಂಥ ವಿಚಾರಗಳನ್ನ ನಾವು ನೋಡುವಾಗ ಒಂದೊಂದು ಕಾರ್ಯಗಳನ್ನ ನಾವು ನೋಡುವಂಥದ್ದಾಗಿದೆ. ಸೊ ಈಗ ಇಷ್ಟು ವಿಷಯಗಳು ನಡೀತಾ ಇರುವಾಗ ಈಗ ಸಹೋದರ ಸಹೋದರರೇ, ಈ ಅಂತೋಕ್ಯ ಪಟ್ಟಣ ತುಂಬಾ ಪ್ರಬಲ ಹೆಸರುವಾಸಿ ಆಯಿತು. ಈ ಅಂತೋಕ್ಯ ಪಟ್ಟಣದಲ್ಲಿ ಸಭೆ ತುಂಬಾ ತೀರಾ ಹೆಚ್ಚಾಗಿ ಬೆಳೀತಾ ಇತ್ತು. ತುಂಬಾ ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಈ ಸಭೆ ಬೆಳೀತಾ ಇತ್ತು. ಇದೆಲ್ಲ ಬೆಳೀತಾ ಇರುವಾಗ ಈಗ ಒಂದು ವಿಷಯ ನಡೀತದೆ. ಅದನ್ನ ನಾವೆಲ್ಲಿ ನೋಡೋಣ ಅಂದ್ರೆ 11ನೇ ಅಧ್ಯಾಯ 27ರಿಂದ 30 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 27ರಿಂದ 30 ವಚನಗಳು. ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಬಂದರು. ಅವರಲ್ಲಿ ಅಗಾಬನೆಂಬ ಒಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು. ಅದು ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲಿ ಉಂಟಾಯಿತು. ಆಗ ಆ ಶಿಷ್ಯರಲ್ಲಿ ಪ್ರತಿಯೊಬ್ಬರೂ ಯೂದಾಯ ಸೀಮೆಯಲ್ಲಿ ವಾಸವಾಗಿದ್ದ ಸಹೋದರರಿಗೆ ತಮ್ಮ ತಮ್ಮ ಶಕ್ಯಾನುಸಾರ ದ್ರವ್ಯ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿಕೊಂಡರು. ಹಾಗೆಯೇ ಮಾಡಿ ಅದನ್ನು ಬಾರ್ನಬ ಸೌಲರ ಕೈಯಿಂದ ಸಭೆಯ ಹಿರಿಯರಿಗೆ ಕಳುಹಿಸಿದರು. ಓಕೆ. ಸೊ ಇಲ್ಲಿ ಅಂತೋಕ್ಯದಲ್ಲಿ ಕ್ರೈಸ್ತರು ಅತಿ ಹೆಚ್ಚಾಗಿ ಒಂದೊಂದು ದಿನಾನು ಏನ್ರಿ ಅನ್ಯ ಜನರು ಕ್ರೈಸ್ತರಾಗಿ ಮಾರ್ಪಡೆ ಆಗ್ತಾನೆ ಇದ್ರು. ಸಭೆ ತುಂಬ್ತಾ ಇದ್ರು. ಆ ಸಭೆಯಲ್ಲಿ ಒಂದು ಏನ್ರಿ ಅಪೋಸಲ್ ಪೌಲ್ ಮೂಲಕ ಆ ಏನ್ರಿ ಆ ಒಂದು ಫೌಂಡೇಶನ್ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಹಾಕಿರೋದ್ರಿಂದ ಆ ತಂದೆಯಾದ ದೇವರು ಯಾರು, ತಂದೆಯ ದೇವರ ಮಗನಾಗಿರುವ ಯೇಸು ಸ್ವಾಮಿ ಯಾವ ರೀತಿ ಅವರು ಅರ್ಥ ಮಾಡ್ಕೋಬೇಕು, ದೇವರ ಸಂಕಲ್ಪವೇನು, ಇದ್ದಂತ ಯುಗ ಯಾವುದು ಅಲ್ವಾ, ಆ ಯಹೂದ್ಯರಿಗೆ ಇದ್ದಂತ ಯುಗ ಯಾವುದು, ಈಗ ಅನ್ಯ ಜನರಿಗೆ ಇರುವಂತ ಯುಗ ಯಾವುದು, ಮತ್ತೆ ಬರುವಂತ ದೇವರ ರಾಜ್ಯ ಯಾವುದು, ಇದೆಲ್ಲಾನು ಸ್ಪಷ್ಟವಾಗಿ ನಮಗೆ ಯಾವ ರೀತಿ ನಮಗೆ ಈ ಒಂದು ಸ್ವಾರ್ಥೆಯನ್ನ ದೇವರು ಯಾವುದೋ ರೀತಿಯಲ್ಲಿ ಯಾವುದೋ ಸಹೋದರಗಳನ್ನ ಇಟ್ಟು ಇದನ್ನ ನಮಗೆ ಪ್ರಚಾರ ಮಾಡಿದ್ರು, ಅದೇ ರೀತಿಯಲ್ಲಿ ಆ ಕಾಲ ಸಮಯದಲ್ಲಿ ಅಪೊಸ್ತಲ ಪೌಲು ಈ ವಿಚಾರಗಳನ್ನ ತಿಳಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಹಂಗಿರುವಾಗ ಈಗ ಅಂತೋಕ್ಯನ ಒಂದು ಹೈಲೈಟ್ ಮಾಡಿ ನೋಡುವಾಗ ಅಲ್ಲಿ ಯೆರೂಸಲೇಮಿಂದ ಅನೇಕ ಪ್ರವಾದಿಗಳು ಅಂತ ಹೇಳ್ತಾರೆ ಅಲ್ವಾ. ಸೊ ಪ್ರವಾದಿಗಳು ಅಂತ ಹೇಳುವಾಗ ಆ ಒಂದು ಯುಗದ ಸಮಾಪ್ತಿಯಲ್ಲಿ ಆ ಒಂದು ಅನ್ಯ ಜನರ ಜೆಂಟೈಲ್ ಟೈಮ್ಸ್ ಸ್ಟಾರ್ಟ್ ಆಗುವಾಗ ಸಭೆಯ ಪ್ರಾರಂಭದಲ್ಲಿ ಅಲ್ಲಿ ನಾವು ನೋಡುವಾಗ ವಚನ ಹೇಳ್ತದೆ, ದೇವರ ಒಂದು ಯೋಜನೆಯಲ್ಲಿ ಅನೇಕ ದೇವರ ಪವಿತ್ರಾತ್ಮನ ಶಕ್ತಿಯಿಂದ ಸಭೆಗೆ ಅನೇಕ ಒಂದು ರೀತಿಯ ಸಹೋದರಗಳನ್ನ ದೇವರು ಉಂಟು ಮಾಡ್ತಾರೆ. ಅದರಲ್ಲಿ ಪ್ರವಾದಿಗಳು ಅಂತ ಕೂಡ ಹೇಳ್ತಾರೆ. ಆ ಸಮಯದಲ್ಲಿ ಪ್ರವಾದಿಗಳು ಯಾಕೆ ಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ ಈ ಹೊಸ ಒಡಂಬಡಿಕೆಯ ಒಂದು ಪುಸ್ತಕವು ಅವರಲ್ಲಿ ಇರಲಿಲ್ಲ. ಈ ಒಂದು ನ್ಯೂ ಟೆಸ್ಟಮೆಂಟ್ ಇನ್ನ ಏನಾಗಿರ್ಲಿಲ್ಲ, ಅಲ್ಲಿ ಬರೆಯಲ್ಪಟ್ಟಿರ್ಲಿಲ್ಲ. ಅದರಿಂದ ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಯೆರೂಸಲೇಮಿಂದ ಬಂದವರು ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಯೆರೂಸಲೇಮಿಂದ ಅಂತೋಕ್ಯಾಗ ಬರ್ತಾರೆ. ಅಂತೋಕ್ಯದಲ್ಲಿ ಬಂದಾಗ ಅಲ್ಲಿ ವಿಶೇಷವಾದ ಒಂದು ಪ್ರವಾದಿ ಅಗಬ ಅನ್ನುವ ಒಂದು ಪ್ರವಾದಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೆರೂಸಲೇಮಿಗೆ ಬರುವಂತ ಒಂದು ಫ್ಯಾಮಿನ್ ಅಲ್ವಾ, ಆ ಯೆರೂಸಲೇಮ್ಗೆ ಬರುವಂತ ಒಂದು ಏನಂತ ಕನ್ನಡದಲ್ಲಿದೆ ಸಹೋದರ, ಅದು 28 ಓದಿ ಸಿಸ್ಟರ್. 28 ಬ್ರದರ್. ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ ಅಂತ್ಯೋಕ್ಯಕ್ಕೆ ಬಂದರು. ಅವರಲ್ಲಿ ಅಗಾಗನೆಂಬೊಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದೆಂದು ಪವಿತ್ರಾತ್ಮನ ಪ್ರೇರಣೆಯಿಂದ ಸೂಚಿಸಿದನು. ಓಕೆ ರೀ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಅಗಾಬ ಅನ್ನುವ ಒಬ್ಬ ಪ್ರವಾದಿ ಅವರು ಯೇಸು ಸ್ವಾಮಿಯ ಒಂದು ವಿಚಾರವನ್ನ ತಿಳಿದು ಅವರ ಒಂದು ಶಿಷ್ಯರಾಗಿ ಇದ್ದಾಗ ಅವರು
ದೇವರ ಪವಿತ್ರಾತ್ಮನಿಂದ ತುಂಬಿದವರಾಗಿ ಅಲ್ಲಿ ಏನಂತ ಒಂದು ಪ್ರವಾದನೆ ಮಾಡ್ತಾರೆ ಅಂದ್ರೆ, ಅಲ್ಲಿ ಆ ಕಾಲ ಸಮಯದಲ್ಲಿ ಬರುವಂತ ಒಂದು ಸಂಕಷ್ಟ, ಒಂದು ಫ್ಯಾಮಿನ್ನು ಅಲ್ವಾ, ಒಂದು ಒಂದು ಆ ಒಂದು ಫ್ಯಾಮಿನ್ ಬಗ್ಗೆ ಅಲ್ಲಿ ಏನ್ ಮಾಡ್ತಾರೆ, ಪ್ರವಾದನೆ ಮಾಡ್ತಾರೆ. ಆವಾಗ ಸಹೋದರರೇ, ಅಲ್ಲಿ ಅಂತೋಕ್ಯದಲ್ಲಿದ್ದ ಏನ್ರಿ ಕ್ರೈಸ್ತರು ಏನ್ ಮಾಡ್ತಾರಂದ್ರೆ, ಯೂದೇಯ ಸೀಮೆ ಅಥವಾ ಯೆರೂಸಲೇಮಲ್ಲಿ ಅಥವಾ ಯೂದೇಯ ಪಟ್ಟಣದಲ್ಲಿ ಇರುವಂತ ಕ್ರೈಸ್ತರಿಗೆ ಸ್ವಲ್ಪ ಬಡತನ ಇದೆ, ಅಥವಾ ಅಲ್ಲಿ ಆ ಒಂದು ಫ್ಯಾಮಿನ್ನು ತುಂಬಾ ಜಾಸ್ತಿ ಆಗಿದೆ. ಅದರಿಂದ ನಾವೇನ್ ಮಾಡ್ಬೇಕು, ದ್ರವ್ಯಗಳನ್ನ, ಹಣ ಕೂಡಿ ಹಣವನ್ನ ಸಂಗ್ರಹಿಸಿ ಅವ್ರಿಗೆ ನೆರೆಯಾಗಿ, ಅವ್ರಿಗೆ ಹೆಲ್ಪ್ಫುಲ್ ಆಗಿ ನಾವು ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಮಾಡಿ ಒಂದಷ್ಟು ಹಣವನ್ನ ಅವರು ಸೇರಿಸಿಟ್ಟು ಬರ್ನಬ ಮತ್ತೆ ಪೌಲನ ಕೈಯಲ್ಲಿ ಅದನ್ನ ಏನ್ ಮಾಡ್ತಾರ್ರಿ, ಅದನ್ನ ಅವರಿಗೆ ತಲುಪಿಸುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಆ ಯೆರೂಸಲೇಮಲ್ಲಿ ಬರುವಂತ ಆ ಫ್ಯಾಮಿನ್ನು ಯಾವ ರೀತಿ ಇದೆ ಅಂದ್ರೆ, ಇಡೀ ಲೋಕಕ್ಕೆ ಬರುವಂತದ್ದಾಗಿತ್ತು. ಆದ್ರೆ ಅಲ್ಲಿ ಇರುವಂತ ಅಂತೋಕ್ಯದಲ್ಲಿದ್ದಂತ ಕ್ರೈಸ್ತರು ಯೆರೂಸಲೇಮಲ್ಲಿ ಇದ್ದಂತ ಭಕ್ತರಿಗೆ ಅಥವಾ ಕ್ರೈಸ್ತರಿಗೆ ಯಾವ ರೀತಿ ನಾವು ಏನ್ರಿ ಒಂದು ನೆರೆಯಾಗಿ, ಒಂದು ಹೆಲ್ಪ್ಫುಲ್ ಆಗಿರೋಣ ಅಂತೇಳಿ ಈ ಒಂದು ಕೆಲಸಗಳನ್ನ ಮಾಡೋದನ್ನ ನಾವು ನೋಡ್ತೀವಿ. ಸೊ ಆ ಒಂದು ಫ್ಯಾಮಿನ್ ಬರೋಕ್ಕಿಂತ ಮುಂಚೆನೆ ಅಲ್ಲಿ ಪ್ರವಾದನೆ ಮಾಡಿದ ಅಗಬ ಮೂಲಕ ಒಂದಷ್ಟು ವಿಷಯಗಳನ್ನ ಅರ್ಥ ಮಾಡಿಕೊಂಡು, ಆ ಸಂಕಷ್ಟದ ಕಾಲ ಬರೋದಕ್ಕಿಂತ ಮುಂಚೆ ಅಂತೋಕ್ಯ ಸಭೆಯಲ್ಲಿದ್ದಂತ ಸಹೋದರ ಸಹೋದರಿಗಳು ಈ ಯೆರೂಸಲೇಮ್ ಪಟ್ಟಣಕ್ಕೆ ಮತ್ತೆ ಯೂದೇಯ ಪ್ರಾಂತ್ಯದಲ್ಲಿದ್ದ ಕ್ರೈಸ್ತರಿಗೆ ಹಣ ಸಹಾಯ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿರುವಾಗ ಈ ಒಂದು ವಿಷಯಗಳನ್ನ ಓದುವಾಗ ಒಂದು ವಿಚಾರವನ್ನ ಇಲ್ಲಿ ಲೂಕನು ಬರೀತಾರೆ. ಅವರ ಒಂದು ಸುವಾರ್ತೆಯಲ್ಲಿ, ಲೂಕನು ಬರೆದ ಸುವಾರ್ತೆಯಲ್ಲಿ ಲೂಕ್ ಮಾತ್ರ ಒಂದು ವಿಶೇಷವಾದ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಾರೆ. ಅದರ ಸ್ವಲ್ಪ ಮಾಹಿತಿ ನಮ್ಗೆ ಈ ಒಂದು ಪಾಠದಲ್ಲಿ ಸಹೋದರರು ನಮಗೆ ಕೊಡ್ತಾರೆ. ಅದು ಏನಂದ್ರೆ, 11ನೇ ಅಧ್ಯಾಯ 28ನೇ ವಚನ ಮತ್ತೊಮ್ಮೆ ಓದೋಣ. 11ನೇ ಅಧ್ಯಾಯ 28ನೇ ವಚನ. ಅದೇ ಅಪೊಸ್ತಲರಲ್ವಾ ಬ್ರದರ್? ಅದೇ ಸೇಮ್ ಅಪೊಸ್ತಲರು 11:28. ಅಗಾಬನೆಂಬವನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದೆಂದು ಪವಿತ್ರಾತ್ಮನ ಪ್ರೇರಣೆಯಿಂದ ಸೂಚಿಸಿದನು. ಆಮೇಲೆ ಅದು ಕೌದ್ಯ ಜಕರ್ಯ ಕಾಲದಲ್ಲಿ ಉಂಟಾಯಿತು. ಯಾರ್ರಿ ಅದು ಮಾತ್ರ ಓದಿ. ಅದು ಏನಂತ ಬರ್ತದೆ ಸಿಸ್ಟರ್? ಅದು ಕೌದ್ಯ ಜಕರ್ಯ ಕಾಲದಲ್ಲಿ ಉಂಟಾಯಿತು. ಅದು ಕೌದಿಯ ಜಕಾರ್ಯ ಅಂತ ಬರ್ತದೆ. ನೀವು ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಕ್ಲಾಡಿಯಸ್ ಸೀಸರ್ ಅಂತ ಬರ್ತದೆ. ಇದು ಒಂದು ವ್ಯಕ್ತಿ, ಈತನು ಒಬ್ಬ ರಾಜನಾಗಿದ್ದ. ಆ ಸಮಯದಲ್ಲಿ ಈ ಒಂದು ಫ್ಯಾಮಿನ್ ಬರ್ತದೆ ಅಂತ ಪ್ರವಾದನೆ ಮಾಡಿದ್ರು ಅಗಬ ಅಲ್ವಾ. ಆ ಒಂದು ವ್ಯಕ್ತಿಯ ಹೆಸರನ್ನ ಇಲ್ಲಿ ಲೂಕನು ಮಾತ್ರ ಬರೀತಾರೆ. ಅವರ ಒಂದು ಸುವಾರ್ತೆಯಲ್ಲಿ ಮಾತ್ರ ಈ ಒಂದು ಹೆಸರು ನಮಗೆ ತಿಳಿಯಲ್ಪಟ್ಟಿದೆ. ಯಾಕೆ ಅಂತ ನೋಡ್ಬೇಕಾದ್ರೆ, ಆ ಒಂದು ಫ್ಯಾಮಿನ್ ಅಥವಾ ಸಂಕಷ್ಟ ಬರುವಂತ ಸಮಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರರೇ ಅಲ್ವಾ. ಸೊ ಆ ಒಂದು ವಿಷಯಗಳನ್ನು ನೋಡುವಾಗ, ಈ ಒಂದು ಸೀಸರ್ ಅಥವಾ ಕನ್ನಡದಲ್ಲಿ ಅದು ಬೇರೆ ಪ್ರೊನೌನ್ಸಿಯೇಷನ್ ಇದೆ, ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸೀಸರ್ ಅಂತ ಬರ್ತದಲ್ಲ. ಇವರೆಲ್ಲ ರಾಜರ ಪರಂಪರೆ. ಇವರ ಸರ್ನೇಮ್ ಬಂದು ಯಾವಾಗ ಸೀಸರ್ ಅಂತ ಇರ್ತದೆ, ಆದ್ರೆ ಅವರ ಹೆಸರುಗಳು ಮುಂದೆ ಇರ್ತದೆ ಅಲ್ವಾ. ಸೊ ಇದಕ್ಕೆ ನಾವು ಒಂದು ಎಕ್ಸಾಂಪಲ್ ಆಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನ ಓದೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ನೋಡ್ರಿ, ಆ ಚಕ್ರವರ್ತಿಯಾದ ಔಗುಸ್ತನಿಂದ ಅಂತ ಬರ್ತದೆ. ಸೊ ಇಲ್ಲಿ ನಾವು ನೋಡುವಾಗ ಇದು ಕೂಡ ಒಂದು ಸೀಸರ್ ಪರಂಪರೆನೆ. ಈತನು ಕೂಡ ರಾಜನಾಗಿದ್ದ ಅಲ್ವಾ. ಈತನ ಹೆಸರು ಏನಂದ್ರೆ ಅಗಸ್ತಸ್ ಸೀಸರ್ ಅಂತ ಬರ್ತದೆ. ಇದೆಲ್ಲ ಯೇಸು ಸ್ವಾಮಿ ಇದ್ದಾಗ ಇದ್ದಂತ ರಾಜ್ಯರು.
ರೋಮಾಪುರಿಯನ್ನ ನಡೆಸಿದಂತ ರಾಜರು ಅಂತ ಕೂಡ ನಾವು ನೋಡ್ಬೋದು. ಸೊ ಇಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯ 1ನೇ ವಚನದಲ್ಲಿ ಒಬ್ಬ ಸೀಸರ್ ಬಗ್ಗೆ ಮಾತಾಡ್ತಾರೆ. ಇದು ಅಗಸ್ಟಸ್ ಸೀಸರ್ ಅಂತ ಬರೀತಾರೆ. ಅದೇ ಒಂದು ಲೂಕನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 1ನೇ ವಚನ ನೋಡೋಣ. 3ನೇ ಅಧ್ಯಾಯ 1ನೇ ವಚನ. ಲೂಕನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನ. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೆಯ ವರ್ಷದಲ್ಲಿ ಇಲ್ಲಿ ನೋಡುವಾಗೆ ಪಟ್ಟಕ್ಕೆ ಬಂದ ರಾಜನಾದ ತಿಬೇರಿಯು ಅಂತ ಬರೀತಾರೆ. ಇದು ಟೈಗರಸ್ ಸೀಸರ್ ಅಂತ. ಸೊ ಈ ಸೀಸರ್ ಬಂದು ಒಂದು ಸರ್ನೇಮ್, ರಾಜರ ಒಂದು ಒಂದು ಹೆಸರು. ಆ ಒಂದು ನೋಡುವಾಗ ಅನೇಕ ಸೀಸರ್ಗಳಿತ್ತು. ಅಗಸ್ಟಸ್ ಸೀಸರ್, ಟೈಬರಸ್ ಸೀಸರ್. ಆ ತರಾನೇ ನಾವು ಈ ಲೂಕನ ಸುವಾರ್ತೆಯ ಪ್ರಾರಂಭದಲ್ಲಿ ಈ ರಾಜರನ್ನ ನೋಡ್ತೀವಿ. ಇವರೆಲ್ಲ ಯೇಸು ಸ್ವಾಮಿಯ ಕಾಲದಲ್ಲಿ ಇದ್ದಂತ ಆ ರೋಮಾಪುರಿಯನ್ನ ಆಳುವಂತ ರಾಜರು. ಆದರೆ ಇಲ್ಲಿ ಅಪೋಸ್ಟಲರ ಕಾರ್ಯಗಳು 11ನೇ ಅಧ್ಯಾಯನ ಓದ್ಕೊ ಬರುವಾಗ ಈ ಒಂದು ಕಾಲ ಸಮಯದಲ್ಲಿ ಹತ್ತತ್ರ ನಾವು ಯಾವಾಗ ಇದನ್ನ ನೋಡ್ತೀವಿ ಅಂದ್ರೆ ಕ್ರಿಸ್ತ ಶಕ 41 AD 41 ಅಲ್ಲಿ ಈ ಒಂದು ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ರು. ಇದು ಯಾರು ಅಂದ್ರೆ ಕ್ಲಾಡಿಯಸ್ ಸೀಸರ್ ಅಂತ. ಅದನ್ನೇ ಲೂಕ್ ಅವರ ಒಂದು ಸುವಾರ್ತೆಯಲ್ಲಿ ಈ ಒಂದು ವ್ಯಕ್ತಿಯ ಒಂದು ವಿಷಯವನ್ನ ತಿಳಿಸ್ತಾರೆ. ಯಾಕೆ ತಿಳಿಸ್ತಾರೆ ಅಂದ್ರೆ ಈ ಒಂದು ಸಂಕಷ್ಟ ಅಥವಾ ಫ್ಯಾಮಿನ್ ಯಾವಾಗ ಬಂದಿತ್ತು ಅಂತ ನಮಗೆ ರೆಕಾರ್ಡ್ ಇದೆ ಸಹೋದರರೇ. ಅದಕ್ಕೆ ಈ ಒಂದು ವಿಷಯವನ್ನ ತಿಳಿಸುವಂತದ್ದಾಗಿದೆ. ಈ ಒಂದು ವ್ಯಕ್ತಿಯ ಬಗ್ಗೆ ಅಲ್ಲಿ ಮಾತಾಡುವಂತದ್ದಾಗಿದೆ ಸಹೋದರರೇ. ಸೊ ಅದರಿಂದ ಸಭೆಯ ಪ್ರಾರಂಭದಲ್ಲಿ ನಾವು ನೋಡ್ಬೇಕಾದ್ರೆ ಅನ್ಯ ಭಾಷೆಗಳನ್ನ ನೋಡಿದ್ವಿ ಅಲ್ವಾ, ಅದ್ಭುತಗಳನ್ನು ಮಾಡುವಂತ ವಿಷಯಗಳನ್ನ ನೋಡ್ತೀವಿ. ಅದೇ ತರ ಪ್ರವಾದನೆಯನ್ನ ಮಾಡುವಂತ ವಿಷಯಗಳನ್ನ ಕೂಡ ನೋಡ್ತೀವಿ. ಅದರ ಕಾಲಕ್ರಮೇಣ ಯಾವಾಗ ದೇವರ ಒಂದು ವಾಕ್ಯವು ಈ ಹೊಸ ಒಡன்பಡಿಕೆ ಮೂಲಕ ಸಂಪೂರ್ಣವಾಗಿ ನಮ್ಗೆ ತಿಳಿಯಲ್ಪಡ್ತೋ ಆವಾಗ ಈ ವಿಷಯಗಳೆಲ್ಲ ನಿಧಾನಕ್ಕೆ ದೇವರು ಇದನ್ನೆಲ್ಲ ಅಲ್ಲಿ ನಿಲ್ಸಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ರೀತಿಯ ವಿಚಾರಗಳನ್ನ ನಾವು ನೋಡಿದ್ವಿ. ಸೊ ಅದರಿಂದ ಇವತ್ತಿನ ಪಾಠದಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ ಸಹೋದರರೇ, ಅಂತೋಕ್ಯದಲ್ಲಿ ನಡೆದಂತ ಒಂದು ವಿಶೇಷವಾದ ಒಂದು ಸುವಾರ್ತೆಯ ಕಾರ್ಯ. ಆ ಸುವಾರ್ತೆಯ ಕಾರ್ಯದಲ್ಲಿ ತುಂಬಾ ಪ್ರಬಲವಾಗಿ ನಾವು ನೋಡಿದಂತ ವ್ಯಕ್ತಿ ಬರ್ನಬ. ಆತನ ಒಂದು ಗುಣ, ಆತನಿಗಿದ್ದಂತ ಯಥಾರ್ಥವಾದ ಹೃದಯ, ನಾನು ಅನ್ನೋದು ಇಲ್ಲದೆ ತನಗಿಂತ ಶ್ರೇಷ್ಠನಾಗಿ ಬೇರೆಯೊಬ್ಬರನ್ನ ಪರಿಗಣಿಸಿ ಸೌಲನಾಗಿರುವಂತ ಪೌಲನನ್ನ ಈಗ ಅಂತೋಕ್ಯಾಗೆ ಕರ್ಕೊಬಂದು ಅಲ್ಲಿರುವಂತ ಸಭೆಗೆ ಒಂದು ಒಳ್ಳೆಯ ಒಂದು ಫೌಂಡೇಶನ್ ಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಬಂದು 1 ವರ್ಷ ಕಾಲ ಆ ಪಾಠಗಳನ್ನ ಹೇಳಿ ಆ ಅಂತೋಕ್ಯದಲ್ಲಿ ಇದ್ದಂತ ಸಭೆ ನಂಬಿಕೆ, ವಿಶ್ವಾಸ, ವಿಧೇಯತ್ವ ಇದರಲ್ಲೆಲ್ಲ ಅತಿ ಹೆಚ್ಚಾಗಿ ಬೆಳೆದು ಅಲ್ಲಿ ಕ್ರೈಸ್ತರು ಅನ್ನುವ ಒಂದು ಯಥಾರ್ಥರ ಒಂದು ಎಕ್ಸಾಂಪಲ್ ಆಗಿ ಅಲ್ಲಿ ಇದ್ದಂತ ಸಹೋದರರುಗಳು, ಅನ್ಯ ಜನರಾಗಿ ಇದ್ದಂತ ಕ್ರೈಸ್ತರು ಕೂಡ ಒಂದು ಒಳ್ಳೆಯ ಮಾದರಿಯ ಜೀವನವನ್ನ ನಡೆಸಿರೋದ್ರಿಂದಾನೇ ಅಲ್ಲಿ ಕ್ರೈಸ್ತನನ್ನ ಹಿಂಬಾಲಿಸುವರು ಕ್ರೈಸ್ತರು ಅಂತ ಒಂದು ಹೆಸರು ಬರಬೇಕಾದ್ರೆ ಅವರ ಒಂದು ಜೀವನ ಹೆಂಗಿತ್ತು ಅಂತ ಕೂಡ ನಾವು ನೋಡ್ಬೇಕು ಸಹೋದರ. ಅಂತ ವ್ಯಕ್ತಿಗಳು ಒಂದು ಉದಾಹರಣೆಯಾಗಿ, ಒಂದು ಎಕ್ಸಾಂಪಲ್ ಆಗಿ ಇನ್ನೊಂದು ವಿಷಯದಲ್ಲಿ ಹೆಂಗಿದ್ದಾರೆ ಅಂದ್ರೆ ಯಥಾರ್ಥ ಹೃದಯದಿಂದ ಅಲ್ಲಿ ಅಗಬ ಹೇಳಿದಂತ ಪ್ರವಾದನೆ ಎಲ್ಲಿ ಅದು ನೆರವೇರ್ತದೆ ಅಂತ ನಂಬಿ ಅಲ್ಲಿ ಯೂದೆಯ ಪಟ್ಟಣದಲ್ಲಿ ಇದ್ದಂತ ಕ್ರೈಸ್ತರಿಗೆ ಹಣವನ್ನ ಸಂಗ್ರಹಿಸಿ ಅಲ್ಲಿ ಬರ್ನಬ ಮತ್ತೆ ಪೌಲನ ಜೊತೆ ಆ ದುಡ್ಡನ್ನ ಕಳಿಸುವಂತ ನೋಡ್ತೀವಿ. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಆ ಸಭೆ ಬೆಳೆಯುವಂತ ರೀತಿ ಇದೆಲ್ಲ ಒಂದು ಎಕ್ಸಾಂಪಲ್ ಆಗಿದೆ ಅಲ್ವಾ. ಒಂದು ಸಭೆ ಕಟ್ಟಲ್ಪಟ್ಟು ಅದು ಬೆಳೀತಾ ಇದೆ ಅಂದ್ರೆ ದೇವರ ಒಂದು ಸಂಕಲ್ಪವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ದೇವರ ಯೋಜನೆಗಳನ್ನ ಮನಸ್ಸಿಗೆ ತಂದ್ಕೋಬೇಕು. ದೇವರ ಒಂದು ಸಂಕಲ್ಪವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ದೇವರ ಯೋಜನೆಗಳನ್ನ ಮನಸ್ಸಿಗೆ ತಂದ್ಕೋಬೇಕು. ದೇವರ ಒಂದು ಸಂಕಲ್ಪವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ದೇವರ ಯೋಜನೆಗಳನ್ನ ಮನಸ್ಸಿಗೆ ತಂದ್ಕೋಬೇಕು.
ದೇವರು ಅವ್ರನ್ನ ಕರೆದಿರುವ ಉದ್ದೇಶವನ್ನ ತಿಳ್ಕೋಬೇಕು. ದೇವರು ಕರೆದಿರುವ ಉದ್ದೇಶದಲ್ಲಿ ಅವರ ಪಾತ್ರವೇನಿದೆ ಅಂತ ತಿಳ್ಕೋಬೇಕು. ಕೇಳಿದಂತ ವಾಕ್ಯಗಳಿಗೆ ವಿಧೇಯರಾಗಿರ್ಬೇಕು. ವಿಶ್ವಾಸದಲ್ಲಿ ದೃಢವಾಗಿರ್ಬೇಕು. ಮತ್ತೆ ಕಾರ್ಯಾರೂಪದಲ್ಲಿ ಬೇರೆಯೊಬ್ಬರಿಗೆ ಸಹಾಯ ಮಾಡುವಂತರಾಗಿರ್ಬೇಕು. ಇದನ್ನೇ ಅಂತ್ಯೋಕ್ಯ ಪಟ್ಟಣದಲ್ಲಿ ಬೆಳೆದ ಸಭೆಯ ಬೆಳವಣಿಗೆಗೆ ನೋಡುವಂತ ಒಂದು ವಿಶೇಷವಾದ ವಿಷಯಗಳು ಸಹೋದರ. ಅದರಿಂದ ಈ ದಿನದಲ್ಲೂ ಕೂಡ ನಾವು ಸ್ವಲ್ಪ ವಚನಗಳನ್ನ ನೋಡಿದ್ರು ಕೂಡ ನಮಗೆ ದೇವರು ಈ ದಿನದಲ್ಲಿ ನಮಗೆ ಕೊಡುವಂತ ವಿಶೇಷವಾದ ಮಾಹಿತಿ ಏನಂದ್ರೆ, ನಮ್ಮ ಗುಣಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಬರ್ನಬ ಮೂಲಕ, ಅಂತ್ಯೋಕ್ಯ ಪಟ್ಟಣದ ಸಭಿಕರ ಮೂಲಕ ನಮಗೆ ವಿಷಯಗಳನ್ನ ತಿಳಿಸಿದ್ದಾರೆ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ನಾವು ಕೂಡ ಎಲ್ಲೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಒಂದು ಸಭೆಯಲ್ಲಿ ದೇವರು ನಮ್ಮನ್ನ ಇರಿಸಿದ್ದಾರೆ. ನಾವು ಸಭೆಗಳನ್ನ ಹುಡುಕಿಲ್ಲ. ದೇವರು ಎಲ್ಲಿ, ಯಾವ ರೀತಿಯಲ್ಲಿ, ಯಾವ ಸಹೋದರನ ಮಧ್ಯದಲ್ಲಿ ನಾನು ಇರಬೇಕು ಅನ್ನೋದನ್ನ ದೇವರು ನಿರ್ಧಾರ ಮಾಡಿದ್ದಾರೆ, ನಾವಲ್ಲ. ಅದರಿಂದ ದೇವರು ನಿರ್ಧಾರ ಮಾಡಿದ್ರೆ ಆ ಸಭೆಯಲ್ಲಿ ನಿಷ್ಠತೆಯಿಂದ, ವಿಧೇಯತೆಯಿಂದ, ಸಹೋದರರಿಗೆ ಜೀವ ಕೊಡುವಂತ ರೀತಿಯಲ್ಲಿ ಆ ಸಭೆಯಲ್ಲಿ ನಾವು ಇರೋದಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡಬೇಕು. ಯಾಕೆಂದ್ರೆ ದೇವರ ಸಂಕಲ್ಪ ಅದೇ ಇರೋದ್ರಿಂದ ಆ ಸಂಕಲ್ಪದ ಪ್ರಕಾರ ಕಷ್ಟ ನಷ್ಟ ಏನೇ ಬಂದ್ರು ಆ ಸಭೆಗೆ ಒಂದು ಮಾದರಿಯಾಗಿರುವಂತ ಒಂದು ಪ್ರಯತ್ನಗಳನ್ನ ಮಾಡಬೇಕು ಅಂತಾನೆ ಈ ದಿನದಲ್ಲಿ ಈ ಅಂತ್ಯೋಕ್ಯ ಪಟ್ಟಣದ ಒಂದು ಮಾದರಿಯನ್ನ ನಾವು ನೋಡುವಂತರಾಗಿದ್ದೀವಿ ಸಹೋದರ. ಅದರಿಂದ ದೇವರು ಈ ದಿನದಲ್ಲಿ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಬರುವಂತ ವಾರ ನಾವು ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯದಿಂದ ಪ್ರಾರಂಭ ಮಾಡೋಣ. ಅಲ್ಲಿ ನಡೆಯುವಂತ ಮತ್ತೆ ಕಾರ್ಯಗಳು ಹೆಂಗೆ, ಆ ಒಂದು ಪ್ರಾರಂಭದ ಸಭೆಯಲ್ಲಿ ನಡೆದಂತ ಕಾರ್ಯಗಳನ್ನು ಇನ್ನೂ ಸ್ಪಷ್ಟವಾಗಿ ನಮಗೆ ನಮ್ಮ ಒಂದು ನಂಬಿಕೆಯನ್ನ, ವಿಶ್ವಾಸವನ್ನ ಇನ್ನೂ ಹೆಚ್ಚುಪಡಿಸ್ಕೊಳ್ಳೋದಕ್ಕೆ ಈ ಒಂದು ಅಪೊಸ್ತಲರ ಕಾರ್ಯಗಳು ತುಂಬಾ ಮುಖ್ಯವಾಗಿ ಬೇಕಾಗಿದೆ. ಅದರಿಂದ ದೇವರು ಈ ದಿನದಲ್ಲೂ ಕೂಡ ನಮ್ಮ ಸಂಗಡ ಇದ್ದು ಈ ಒಂದು ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಾಗ ನಮಗೆ ಬೇಕಾಗಿರುವಂತ ಆ ಒಂದು ಬುದ್ಧಿಶಕ್ತಿಯನ್ನ, ಪವಿತ್ರಾತ್ಮನ ಅನುಗ್ರಹವನ್ನ ಕೊಟ್ಟು ನಮ್ಮ ಮನೋನೇತ್ರಗಳನ್ನ ತೆರೆದಿರೋದಕ್ಕೆ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುತ್ತಾ, ದೇವರ ಚಿತ್ತ ಇದ್ರೆ ಬರುವಂತ ವಾರ ನಾವು ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 1ನೇ ವಚನದಿಂದ ನಾವು ಪ್ರಾರಂಭ ಮಾಡೋಣ. ಇವತ್ತು ನಾವು ನೋಡಿದಂಥದ್ದು ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 21ರಿಂದ ನಾವು ಕಡೆ ತನಕ 30 ತನಕ ಇವತ್ತು ನಾವು ನೋಡಿದ್ವಿ. ಮತ್ತೆ ನೀವು ಈ ವಿಚಾರಗಳನ್ನ ಮೆಲುಕಾಕಿ, ಇವತ್ತು ನೋಡಿದಂತ ರಾಜರು ಅವರು ಯಾವ ರೀತಿ, ಯಾವ ಸಮಯದಲ್ಲಿ ಅವರು ಇದ್ರು, ಇದೆಲ್ಲ ನೀವು ಇನ್ನೇನ್ ಮಾಡ್ಬೋದು, ನೀವು ಯೋಚನೆ ಮಾಡ್ಬೋದು. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ದೇವರು ಈ ದಿನದಲ್ಲೂ ಕೂಡ ನಮಗೆ ದಯಮಾಡಿಸಿ ಈ ಒಂದು ಐಕ್ಯತೆಯನ್ನ ಉಂಟು ಮಾಡಿ ಈ ಐಕ್ಯತೆಯಲ್ಲಿ ಬಂದು ಸೇರೋದಕ್ಕೆ ಕೃಪೆ ಮಾಡಿರುವ ದೇವರಿಗೆ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಕ್ತಾಯಗೊಳಿಸೋಣ. ನಮ್ಮ ಮಧ್ಯದಲ್ಲಿರುವಂತ ಸಹೋದರ ವಿನೋದ್ ಬ್ರದರ್ ಈ ಒಂದು ಕೂಟವನ್ನ ಪ್ರಾರ್ಥನೆಯ ಮೂಲಕ ಮುಕ್ತಾಯಗೊಳ್ಳೋದಕ್ಕೆ ಕೇಳ್ಕೊತೀನಿ. ಸಹೋದರ ವಿನೋದ್. ಆಯ್ತು ಬ್ರದರ್, ಕೇಳಿಸ್ತಾ ಇದೆಯಾ ಬ್ರದರ್? ಕೇಳಿಸ್ತಾ ಇದೆ. ಓಕೆ, ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac and Jacob, hallowed be thy name. Dear Father, we thank thee for this evening, for bringing us together as one family to know thine words. Dear Father, as the day goes by, we realize that we need to keep our thoughts and words and actions in a way that is acceptable unto thy will. Help us to humble ourselves, introspecting our daily walk of life in a way that it is pleasing unto thee and unto thy will alone, and nothing according to what we want. Forgive us for all the mistakes that we have done. Give us the patience and the mindset that we need in order to overcome this world and lead a life that is pleasing unto thee. Dear Father, help us to prepare in mind, in heart, and in our life for the upcoming Last Supper, to participate in understanding the importance of Christ's sacrifice for our lives, and guide us in the days ahead.
We pray all this unto the mighty Father through the precious name of thy only begotten Son, our Savior, protector, Lord Jesus Christ. Amen. Thank you, brother. ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೆ ಗುಡ್ ನೈಟ್. ನಮಸ್ಕಾರ. ಎಲ್ಲರಿಗೆ ಗುಡ್ ನೈಟ್. ಎಲ್ಲರಿಗೆ ಎಲ್ಲ Good night. sisters ನಮಸ್ತೆ. ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ. ಎಲ್ಲ ಬ್ರದರ್ಸ್ Ella brothers and sisters, namaste. ನಮಸ್ತೆ. ಗುಡ್ ನೈಟ್ ರೀ. Good night, no brother. Namaste, brother. Thank you. Bye-bye.